ಪ್ರಣವ ವಾಸ್ತು ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಸುಮಾ. ಎಷ್ಟೇ ದುಡ್ರು ಕೈಯಲ್ಲಿ ಹಣ ನಿಲ್ತಾ ಇಲ್ವಾ? ವಾಸ್ತು ಸಮಸ್ಯೆಗಳಿಗೆ ಪರಿಹಾರ ಕಂಡುಕೊಳ್ಬೇಕಾ? ಈ ವೈಜ್ಞಾನಿಕ ಪ್ರಣವ ವಾಸ್ತು ಕೇವಲ ಮನೆ ಮೇಲಷ್ಟೇ ಅಲ್ಲ, ಮನುಷ್ಯರ ಮೇಲೂ ಪ್ರಭಾವ ಬೀರುತ್ತೆ. ಹಾಗಾದ್ರೆ ಅದು ಹೇಗೆ ಪ್ರಭಾವ ಬೀರುತ್ತೆ? ಪ್ರಣವ ವಾಸ್ತುವಿನ ವಿಶೇಷತೆಗಳೇನು? ಇದ್ರ ಬಗ್ಗೆ ತಿಳಿಸ್ಕೊಡೋದಕ್ಕೆ ಇವತ್ತು ನನ್ನ ಜೊತೆ ಇದ್ದಾರೆ ಪ್ರಣವ ವಾಸ್ತುವಿನ ಜಿಯೋ ಮಾಸ್ಟರ್ ಆದಂತಹ ಆರ್ ಕಿರಣ್ ಕುಮಾರ್ ಅವರು ಇಂಜಿನಿಯರ್ ಕೂಡ ಹೌದು. ಅವರನ್ನ ನಾನು ಮೊದಲಿಗೆ ಕಾರ್ಯಕ್ರಮಕ್ಕೆ ವೆಲ್ಕಮ್ ಮಾಡ್ಕೋತೀನಿ. ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ. ಸರ್, ನೀವೊಬ್ರು ಇಂಜಿನಿಯರ್, ಸಿವಿಲ್ ಇಂಜಿನಿಯರ್ ಆಗಿದ್ದವರು, ಈಗ ವಾಸ್ತು ಅಂತಿದ್ದೀರಾ. ಅದು ಹೇಗೆ ಸಾಧ್ಯ? ಎಲ್ಲಿಂದ ಎಲ್ಲಿಗೆ ಸಂಬಂಧ ಅಂತ? ಗುರುರಾದಿರಾಧಿಷ್ಠ ಗುರು ಪರಮದೈವತಂ ಗುರು ಪರತರಂ ನಾಸ್ತಿ ತಸ್ಮೈ ಶ್ರೀ ಗುರುವೇ ನಮಃ. ನಮ್ಮ ತಂದೆ ತಾಯಿಗಳಿಗೆ, ನಮ್ಮ ಎಲ್ಲ ಗುರುಗಳಿಗೆ ನಮನ. 23 ವರ್ಷದಿಂದ ನಾನು ಸಿವಿಲ್ ಇಂಜಿನಿಯರಿಂಗ್ ಫೀಲ್ಡಲ್ಲಿ ಇದ್ದೀನಿ ಮೇಡಮ್. ಬೇಸಿಕಲಿ BE ಇನ್ ಸಿವಿಲ್. ಸೊ ಇವಾಗ ಮನೆ ಸಂಬಂಧಪಟ್ಟಂಗೆ ನಾವೆಲ್ಲ ಮಾಡ್ಬೋದು. ಪ್ಲಾನಿಂಗ್ ಸ್ಟೇಜಿಂದ ಹಿಡಿದು ಎಕ್ಸಿಕ್ಯೂಷನ್ ಸ್ಟೇಜ್ವರೆಗೂ. ಇವಾಗ BBMP BDA ಇಂದ ನಿಮ್ಮ ಸ್ಯಾಂಕ್ಷನ್ ಪ್ಲಾನ್ ಬೇಕು, ಅದೆಲ್ಲ ನಾವು ಮಾಡ್ಕೊಡ್ತೀವಿ. ನಾವು ಒಂದು 23-24 ಇಯರ್ಸಿಂದ ಸುಮಾರು ಮನೆ ವಾಸ್ತುಗೆ ನಾವು ಡೆಮಾಲಿಷನ್ ಮಾಡಿ, ಯಾರು ಕನ್ಸಲ್ಟೆಂಟ್ ಬರ್ತಾಯಿದ್ರು ಅವ್ರ ಪ್ರಕಾರನೇ ಎಲ್ಲ ಶಿಫ್ಟ್ ಮಾಡಿ, ಕಿಚನ್ನ ಟಾಯ್ಲೆಟ್ ಮಾಡೋದಾಗಲಿ, ಟಾಯ್ಲೆಟ್ನ ಬೆಡ್ರೂಮ್ ಮಾಡೋದಾಗಲಿ, ಸೊ ಅವ್ರು ಹೆಂಗೆ ಹೇಳಿದ್ರು ಹಂಗೆ ಮಾಡ್ತಾಯಿದ್ವಿ. ನಂದೇನೋ ಒಂದು ಕೆಟ್ಟ ಅಭ್ಯಾಸ ಅಂತ ಹೇಳ್ಬೋದು, ಒಳ್ಳೆ ಅಭ್ಯಾಸ ಅಂತ ಹೇಳ್ಬೋದು. ಏನು ಮಾಡಿದ್ರು ಒಂದು 5 ತಿಂಗಳು 6 ತಿಂಗಳು ಆದಮೇಲೆ ಅವರು ದುಡ್ಡು ಕೊಟ್ಟಿರೋರು ನಮಗೆ ಒಂದು ಕ್ಯೂರಿಯಾಸಿಟಿ, ಹೆಂಗೆ ಚೇಂಜ್ ಆಯ್ತಾ ಅಂತ. ಸೊ ವಾಪಸ್ ನಮ್ಮ ಕ್ಲೈಂಟ್ ಮನೆಗೆ ಹೋಗ್ತಾ ಇದ್ವಿ. ಸೊ ಕೇಳ್ತಾ ಇದ್ವಿ ಏನಾದ್ರು ಚೇಂಜ್ ಆಯ್ತಾ ಅಂತ. ಅವರು ಇಲ್ಲಪ್ಪ ಅಷ್ಟೊಂದು ಖರ್ಚು ಮಾಡಿದ್ವಿ, ಏನೋ ಒಂದು 2%, 3% ಇಲ್ಲ ಮ್ಯಾಕ್ಸಿಮಮ್ 10% ನಾನು ನೋಡಿದ್ದೀನಿ ಅಂತ ಹೇಳೋರು. ಸೊ ನಮ್ಗೆ ಏನು ಅಂದರೆ, ನಮ್ಮ ಕುತೂಹಲ ಏನು ಅಂದರೆ, ಒಬ್ಬರು ವಾಸ್ತು ಅವರು ಮನೆಗೆ ಬರ್ತಾರೆ ಅಂದರೆ ಮನೆಯವರೆಲ್ಲ ಅವ್ರನ್ನ ಪೂಜೆ ಮಾಡೋರು. ಅವ್ರು ನೀಚೆ ಕಡೆ ಹೂನಾರ ಹಾಕಿ ಕರೆಸಿ ಕೂಡಿಸಿ, ಅವ್ರು ನಮ್ಮ ಮನೆ ಅಲ್ಲ ಅವ್ರ ಮನೆಯೇ ಅಂತ ಮಾತ್ರ. ಅವರು ತುಂಬ ದೊಡ್ಡ ಮನುಷ್ಯರು, ಅವರು ಅದು ಮಾಡು ಇದು ಮಾಡು ಅಂತ ಹೇಳೋಗೋರು. ನನ್ಗೆ ಗೊತ್ತಿದ್ದಂಗೆ 98 ಇರ್ಬೋದಾಗಲಿ ಇಲ್ಲ 2000 ಒಳ್ಳೆ ಫೀಸ್ ಕೊಡೋರು. ನಾನು ಸ್ವಲ್ಪ ಈ ವಾಸ್ತು ಕನ್ಸಲ್ಟೆಂಟ್ಸ್ ಅಂತ ಯಾರ್ಯಾರು ಇದ್ದಾರೆ ಸ್ವಲ್ಪ ರಿಸರ್ಚ್ ಮಾಡೋಕ್ಕೆ ಶುರು ಮಾಡಿದೆ. ಅವ್ರಿಗೆ ಜಿಯಾಲಜಿ ಬಗ್ಗೆ ಏನಾದ್ರು ಗೊತ್ತಾ, ಅವ್ರಿಗೆ ಸಾಯಿಲ್ ಮೆಕ್ಯಾನಿಕ್ಸ್ ಬಗ್ಗೆ ಏನಾದ್ರು ಗೊತ್ತಾ. ನಾನು ಸಿವಿಲ್ ಇಂಜಿನಿಯರ್ ಇರೋದ್ರಿಂದ ಸ್ವಲ್ಪ ನೋಡೋಣ ಅವ್ರಿಗೆ ಯಾವ ಬೇಸಿಸ್ ಮೇಲೆ ಅವ್ರು ಮಾಡ್ತಾರೆ ಅಂತ. ಸೊ ನನ್ನ ರಿಸರ್ಚ್ ತೊಗೊಂಡೋಗಿದೆ ಬೇರೆ ಥರಮ್ಮ. ಸೊ ಆಮೇಲೆ ಏನು ಅಂದ್ಕೊಂಡೆ ಅಂದರೆ, ಇವಾಗ BP ಇದೆ ಅಂದರೆ ಯಾರೂ ನಂಬಲ್ಲ. ಸೊ ಒಂದು ಇನ್ಸ್ಟ್ರೂಮೆಂಟ್ ಇದೆ, ಸೊ ಇನ್ಸ್ಟ್ರೂಮೆಂಟಲ್ಲಿ BP ಇದೆ ಅಂತ ಚೆಕ್ ಮಾಡ್ತಾರೆ. ಶುಗರ್ ಇದೆ, ಇನ್ಸ್ಟ್ರೂಮೆಂಟ್ ಇದೆ. ಒಂದು ಸ್ಟೆಥೋಸ್ಕೋಪ್ ಇಟ್ಕೊಂಡು ಹಾರ್ಟ್ ಬೀಟ್ ನೋಡ್ತಾರೆ. ಅವಾಗ ನಮ್ಗೆ ಅನಿಸ್ತು, ಏನಾದ್ರು ಒಂದು ಇನ್ಸ್ಟ್ರೂಮೆಂಟಲ್ಲಿ ನಿಮ್ಮ ಮನೇಲಿ ಈ ಥರ ಕೊರತೆ ಇದೆ ಅಂತ ತೋರಿಸಿದ್ರೆ ಒಳ್ಳೇದಾಗತ್ತೆ ಅಂತ. ಹಂಗೆ ಮಾಡಿಕೊಂಡು ಸ್ವಲ್ಪ ಆಲ್ ಓವರ್ ಇಂಡಿಯಾ, ಡಿಫ್ರೆಂಟ್ ಪಾರ್ಟ್ಸ್ ಆಫ್ ಇಂಡಿಯಾಗೆ ಹೋಗಿ ಕಲ್ತ್ಕೊಂಡ್ಬಂದಿದ್ದೀವಿ, ವೈಜ್ಞಾನಿಕವಾಗಿ ಮಾಡಬೇಕು ಅಂತ. ಓಕೆ, ಈ ಪ್ರಣವ ವಾಸ್ತು ಅನ್ನೋದು ಸೈಂಟಿಫಿಕ್ ವಾಸ್ತು ಸೊಲ್ಯೂಷನ್. ಹೇಗೆ ನೀವು ಪರಿಹಾರ ಕೊಡ್ತೀರಾ ಸೈಂಟಿಫಿಕ್ ಆಗಿ ಅಂತ ಹೇಳಿ ಜನರಿಗೆ? ಸೈಂಟಿಫಿಕ್ ಆಗಿ ಅಂದರೆ ನಮ್ಮ ನಂಬಿಕೆ ಏನು ಅಂದರೆ, ವಾಸ್ತು ಬಂದು ಯಾರು ವಾಸ ಇದ್ದಾರೆ ಅವ್ರ ಮೇಲೆ ಅಂತ. ಸೊ ಇನ್ನೊಂದು ವಿಚಾರ ಏನು ಅಂದರೆ, ನಾವು ಉಸಿರಾಡೋದು, ನಮ್ಮ ದುಡ್ಡು, ನಮ್ಮ ಮನೆ, ನಮ್ಮ ಉಸಿರಾಟ. ಸೊ ನೀವು ಕಿಟಕಿಯಲ್ಲಿ ಇಟ್ಟಿದ್ದೀರಾ, ಅದು ತುಂಬ ಇಂಪಾರ್ಟೆಂಟ್ ಇದೆ. ನಾನು ಅದ್ರ ಬಗ್ಗೆ ಮಾತಾಡ್ತಾ ಇಲ್ಲ. ಬಟ್ ನಾವು ಹೇಳೋದು, ನಮ್ಮ ಕ್ಲೈಂಟ್ ಆಗಲಿ ಇಲ್ಲ ನಿಮ್ಮ ಮನೆ ಯಜಮಾನ ಆಗಲಿ, ಅವರು ಚೇತರಿಸ್ಕೊಂಡ್ಬಿಟ್ರೆ ಎಲ್ಲ ಸರಿ ಹೋಗುತ್ತೆ ಅಂತ. ಸೊ ನಾವು ಏನು ಮಾಡ್ತೀವಿ ಅಂದರೆ, ಈ ಥರ ಒಂದು ಇನ್ಸ್ಟ್ರೂಮೆಂಟ್ ಯೂಸ್ ಮಾಡ್ತೀವಿ. ಇನ್ಸ್ಟ್ರೂಮೆಂಟ್ ಬಂದು ಯೂನಿವರ್ಸಲ್ ಥರ್ಮೋ ಸ್ಕ್ಯಾನರ್ ಅಂತ. ಇದು ನ್ಯೂಕ್ಲಿಯರ್ ಸೈಂಟಿಸ್ಟ್ ಕಂಡುಹಿಡಿದ್ದಾರೆ. ಸೊ ಈ ಇನ್ಸ್ಟ್ರೂಮೆಂಟಲ್ಲಿ ಎಲ್ಲ ಥರ ಎನರ್ಜೀಸು ನಿಮ್ಮ ಮನೇಲಿ ನಾವು ಕಂಡುಹಿಡಿಬೋದು. ಸೊ ಈ ಥರ ನಮ್ಮ ಹತ್ರ ಸ್ಯಾಂಪಲ್ ಪೀಸ್ ಇರುತ್ತೆ. ಈ ಥರ ಸ್ಯಾಂಪಲ್ ಪೀಸ್ ಇರುತ್ತೆ. ಈ ಥರ ನಮ್ಮ ಹತ್ರ 3 ಬಾಕ್ಸ್ ಇದೆ. ಹತ್ರ 300 ಸ್ಯಾಂಪಲ್ ಇದೆ. ಸೊ 300 ಸ್ಯಾಂಪಲ್ಸ್ ನಾವು ಯೂಸ್ ಮಾಡಿಕೊಂಡು ನಿಮ್ಮ ಮನೇಲಿ ಯಾವ ಥರ ಪ್ರಾಬ್ಲಮ್ ಇದೆ ಕಂಡುಹಿಡಿಬೋದು. ಸೊ ಇಲ್ಲಿ ಏನಾಗುತ್ತೆ ಅಂದರೆ, ಡೆಮಾಲಿಷನ್ ಮಾಡ್ದಿರಾ, ಏನು ಶಿಫ್ಟ್ ಮಾಡ್ದಿರಾ, ಆ ಬ್ಯಾಲೆನ್ಸ್ನ ಎನರ್ಜೈಸ್ ಮಾಡೋಕ್ಕೆ ಟ್ರೈ ಮಾಡ್ತೀವಿ. ಸೊ ನಮ್ಮ ಕಾನ್ಸೆಪ್ಟ್ ಹೆಂಗೆ ಅಂದರೆ, ಎನರ್ಜಿ ಹೆಂಗಿರುತ್ತೆ ಅಂದರೆ ಎಲ್ಲ ಕಡೆ ಪೊಲ್ಯಾರಿಟಿಲಿ ಇರುತ್ತೆ. ಇಲ್ಲ ಒಂದು ಪ್ಲಸ್ ಇರುತ್ತೆ, ಮೈನಸ್ ಇರುತ್ತೆ. ಇವಾಗ ಒಂದು ಉದಾಹರಣೆ ತೊಗೊಂಡ್ರೆ, ಎಲ್ಲ ಮನುಷ್ಯರು ಅರ್ಧನಾರೀಶ್ವರ ಅಂತಾರೆ. ಸೊ ಅರ್ಧ ಫೆಮಿನೈನ್ ಅಂತಾರೆ, ಮ್ಯಾಸ್ಕ್ಯುಲೈನ್ ಅಂತಾರೆ. ಸೊ ಪ್ಲಸ್ಸು ಮೈನಸ್ಸು ಪ್ಲಸ್. ಇವಾಗ ಒಂದು ಮನೇಲಿ ಪ್ರಾಬ್ಲಮ್ ಇದ್ದರೆ, ಇಲ್ಲ ಪಾಸಿಟಿವ್ ಜಾಸ್ತಿ ಇರುತ್ತೆ, ನಾವು ಸ್ವಲ್ಪ ನೆಗೆಟಿವ್ ಹಾಕಿ ನ್ಯೂಟ್ರಲೈಸ್ ಮಾಡಬೇಕಾಗತ್ತೆ. ಇಲ್ಲ ನೆಗೆಟಿವ್ ಜಾಸ್ತಿ ಇರುತ್ತೆ, ಪಾಸಿಟಿವ್ ಆಗಿ ನ್ಯೂಟ್ರಲೈಸ್. ಒಂದ್ಸತಿ ನ್ಯೂಟ್ರಲೈಸ್ ಮಾಡಿ ಬ್ಯಾಲೆನ್ಸ್ ಮಾಡಿದ್ರೆ ಎನರ್ಜೀಸ್ ತುಂಬ ದಿವಸ ಇರುತ್ತೆ. ಅದು ನಮ್ಮ ಪ್ರಯತ್ನ. ಓಕೆ, ಅಂದರೆ ಇದರಿಂದ ನೆಗೆಟಿವ್ ಎನರ್ಜಿ ಏನಾರು ಇದ್ರೆ ನೀವು ಅದನ್ನ ತೆಗೆದುಕೊಂಡು ಹೋಗಿ ನೋಡಿದಾಗ ಅಲ್ಲಿ ಏನು ಪ್ರಾಬ್ಲಮ್ ಇದೆ ಅನ್ನೋದು ನಿಮ್ಗೆ ಗೊತ್ತಾಗುತ್ತೆ. ಇದರಲ್ಲಿ ನೀವು ಎನರ್ಜೀಸ್ ಚೆಕ್ ಮಾಡ್ಬೋದು, ಪಾಸಿಟಿವ್ ಎನರ್ಜಿ ಚೆಕ್ ಮಾಡ್ಬೋದು. ಏನಾದ್ರು ಇವಾಗ ಬ್ಲ್ಯಾಕ್ ಮ್ಯಾಜಿಕ್ ಅಂತೀರಾ,
ಮಾಟ ಮಂತ್ರ ಅಂತಾರೆ, ಅದು ಚೆಕ್ ಮಾಡ್ಬೋದು. ಕಣ್ದೃಷ್ಟಿ ಚೆಕ್ ಮಾಡ್ಬೋದು. 16 ದಿಕ್ಕುಗಳು ಚೆಕ್ ಮಾಡ್ಬೋದು. ಸಾಮಾನ್ಯವಾಗೆಲ್ಲ 8 ದಿಕ್ಕು ಬಗ್ಗೆ ಮಾತಾಡ್ತಾರೆ, ಇದರಲ್ಲಿ 16 ದಿಕ್ಕು ಚೆಕ್ ಮಾಡ್ಬೋದು. ಇನ್ನ ಮುಂದೆ ಹೋಗ್ತಾ ಹೋಗ್ತಾ ನಿಮಗೆ ನಿಮ್ಮ ಮನೆಯಲ್ಲಿ ಗ್ರಹಗಳಿರುತ್ತೆ. ಸೊ ಮನೆಯಲ್ಲಿ ಇವಾಗ ಆ ದೇವಮೂಲೆಯಲ್ಲಿ ಬಂದ್ಬಿಟ್ಟು ಗುರು ಗ್ರಹ ಇರುತ್ತೆ, ಜುಪಿಟರ್ ಅಂತೀವಿ. ಸೊ ಅದ್ರ ಎಫೆಕ್ಟ್ ಹೆಂಗಿದೆ ಅನ್ನೋದು ಇದ್ರಲ್ಲಿ ಚೆಕ್ ಮಾಡ್ಬೋದು. ಸೊ ಈಗ ಚೆಕ್ ಮಾಡಿ ಇವಾಗ ನಮ್ಮ ಉದ್ದೇಶ ಇದು ಇಷ್ಟೇ, ನಮ್ಮ ಕ್ಲೈಂಟ್ ಮುಂದೆ ಅವ್ರಿಗೆ ಹೇಳ್ತೀವಿ ಈ ಥರ ಪ್ರಾಬ್ಲಮ್ ಇದೆ ಸರ್, ನಿಮ್ಮ ಮನೇಲಿ ಸೊಲ್ಯೂಷನ್ಸ್ ಇದೆ ಅಂತ ಹೇಳ್ತೀವಿ. ಇಲ್ಲಿವರೆಗೂ ದೇವರ ಆಶೀರ್ವಾದ, ಗುರುಗಳ ಆಶೀರ್ವಾದ ನಡೀತಾ ಇದೆ. ಸರ್, ಇನ್ನೊಂದೇನು ಅಂತ ಅಂದ್ರೆ, ಕೆಲವರು ವಾಸ್ತು ಪ್ರಕಾರನೇ ಮನೆನ ಕಟ್ಟಿರ್ತಾರೆ. ಈ ಬೆಡ್ರೂಮ್ ಆಗಿರ್ಬೋದು ಅಥವಾ ಕಿಚನ್ ಆಗಿರ್ಬೋದು, ದೇವ್ರ ಮನೆ ಆಗಿರ್ಬೋದು, ಆದ್ರೂ ಅವರಿಗೆ ಸಮಸ್ಯೆಗಳು ಕಾಡ್ತಾನೆ ಇರುತ್ತೆ. ಹೇಗದು ಅಂತ? ಅದು ತಿರ್ಗಾ ಸ್ವಲ್ಪ ನಮ್ಮ ರಿಸರ್ಚ್ ಅಂತ ಹೇಳ್ಬೋದು, ಇಲ್ಲ ನಾವು ಬೇರೆ ತರ ಹೋಗಕ್ಕೆ ಶುರು ಮಾಡಿದ್ವಿ. ವಾಸ್ತು ಒಂದು ಮನೆ ಏನಿದ್ರು ಭೂಮಿ ಮೇಲೆ ಕಟ್ಟಿರ್ತಾರೆ. ಸೊ ಇವಾಗ ಭೂಮಿ ನೋಡ್ಬೇಕು. ಇವಾಗ ಇವತ್ತಿನ ದಿವಸ ನಾವು ಈ ಜಾಗದಲ್ಲಿ ಕೂತಿದ್ದೀವಿ, ಚೆನ್ನಾಗಿದೆ ಎಲ್ಲ, ನಮ್ಗೆ ಹೆಂಗ್ ಅನುಕೂಲ ಇದೆಯೋ ಆ ತರ ಮಾಡ್ಕೊಂಡಿವಿ. ಬಟ್ 60 ವರ್ಷದಿಂದ 100 ವರ್ಷದಿಂದ ಇದು ಕೆಳಗಡೆ ಏನಿತ್ತು ಯಾರಿಗೂ ಗೊತ್ತಿಲ್ಲ. ಕೆರೆ ಆಗಿರ್ಬೋದು, ಇಲ್ಲ ಒಂದೊಂದ್ ಕಡೆ ಸ್ಮಶಾನ ಆಗಿರ್ಬೋದು. ಸೊ ಎನರ್ಜೀಸು ಒಂದು 60-70 ವರ್ಷದವರೆಗೂ ಆಕ್ಟ್ ಆಗ್ತಿರುತ್ತೆ. ಸೊ ಆ ಥರ ನೀವು ಭೂಮಿ ಜಾಗದಲ್ಲಿ ನೀವು ಮನೆ ಕಟ್ಟಿದ್ರೆ, ನೀವು ಕರೆಕ್ಟಾಗಿ ಪೊಸಿಷನ್ಸ್ ಎಲ್ಲ ಚೆನ್ನಾಗಿದ್ರು ನಿಮ್ಗೆ ಆ ಭೂಮಿ ಎನರ್ಜಿ ಎಫೆಕ್ಟ್ ಆಗ್ತಾನೆ ಇರುತ್ತೆ. ಸೊ ನೀವು ಹಿಂಗೆ ಹೋಗ್ತಾ ಹೋಗ್ತಾ ನೋಡಿದ್ರೆ ಶಾಸ್ತ್ರದಲ್ಲಿ 24 ಅಡಿ ಮಣ್ಣು ತೆಗಿಬೇಕು ಅಂತ ಹೇಳಿದ್ದಾರೆ. ಒಂದು ಪುರುಷ ಅಂತ ಒಬ್ಬ ಕೈ ಎತ್ತಿ ನಿಂತುಕೊಂಡು ಅವನು ಎಷ್ಟು ಹೈಟ್ ಬರ್ತಾನೆ ಅದು 3 times, ಆವ್ರೇಜ್ 8 feet to 3 times 24 feet ಮಣ್ಣು ತೆಗೆದ್ಬಿಟ್ಟು ಮನೆ ಕಟ್ಟು ಅಂತಾರೆ. ಅದನ್ನೆಲ್ಲ ಯಾರು ಫಾಲೋ ಮಾಡಲ್ಲ. ಪ್ಲಸ್ ಇವಾಗ ಏನಂದ್ರೆ ಅಂಡರ್ಗ್ರೌಂಡ್ ಡ್ರೈನೇಜ್ ಸಿಸ್ಟಮ್ ಜಾಸ್ತಿ ಇದೆ. ಟನಲ್ ಆಯ್ತು, ನಮ್ಮ ಬೆಂಗಳೂರಲ್ಲಿ ಟನಲ್ ಇರಲಿಲ್ಲ, ಮೆಟ್ರೋ ಬಂತು, ಟನಲ್ ಬಂತು, ಮೆಟ್ರೋ ಕೆಲಸ ಜಾಸ್ತಿ ಆಗ್ತಿದೆ. ಸೊ ಒಂದೊಂದು ಪಿಲ್ಲರ್ ಹಾಕ್ಬೇಕಾದ್ರೂ ಒಂದು 2 square kilometer ಅಷ್ಟು ಎನರ್ಜಿ ಎಫೆಕ್ಟ್ ಆಗುತ್ತೆ. ಸೊ ಇವಾಗ ನಿಮ್ಗೆ ಗೊತ್ತಿದ್ದಂಗೆ ಈ ನಡುವೆ ಜಾಸ್ತಿ ಬೆಂಗಳೂರಲ್ಲಿ ಡೈವರ್ಸ್ ಕೇಸ್ ಆಗಲಿ, ಮಿಸ್ಕ್ಯಾರೇಜಸ್ ಆಗಲಿ, ಇಲ್ಲ ಮಕ್ಕಳಾಗ್ತಾರಲ್ಲ, ಅದೆಲ್ಲ ಮೇನ್ಲಿ ಭೂಮಿಯಿಂದ ಬರ್ತಾರೋ ಎನರ್ಜೀಸ್ ಇಂದ. ಅಂದ್ರೆ ನೀವ್ ಹೇಳೋ ಪ್ರಕಾರ ಇವಾಗ ವಾಸ್ತು ಅಂತಂದ್ರೆ ಕೇವಲ ಕಿಚನ್ನು, ಅಡಿಗೆ ಮನೆ, ಬಾಗ್ಲಿಡೋದು ಅದರಿಂದ ಅಲ್ಲ, ಭೂಮಿಯಿಂದಲೂ ಕೂಡ ನಮ್ಗೆ ಸಮಸ್ಯೆಗಳು ಎದುರಾಗುತ್ತೆ ಅಂತ. ಭೂಮಿಯಿಂದ ಒಂದು 60-65% ಪ್ರಾಬ್ಲಮ್ ಭೂಮಿಯಿಂದ ಬರುತ್ತೆ. ನೀವು ಪೊಸಿಷನ್, ನೀವೇನ್ ಕಿಚನ್ ಪೊಸಿಷನ್ ಹೇಳ್ತೀರಾ, ಏನ್ ಬೆಡ್, ಅದು ಇಂಪಾರ್ಟೆಂಟ್ ಇದೆ. ಬಟ್ ನಮ್ಮ ಪ್ರಕಾರ ಇವಾಗ ನಮ್ಮ ಯೂನಿವರ್ಸಿಟಿ ಎಕ್ಸಾಮ್ ಅಲ್ಲಿ 60% ಬಂದ್ರೆ ಫಸ್ಟ್ ಕ್ಲಾಸ್ ಪಾಸ್. ಸೊ ಈ ಮಿಕ್ಕಿ 30-35% ನೆಗ್ಲಿಜಿಬಲ್. ಇವಾಗ ಎಲ್ಲರೂ ನಾವು ಓದ್ಬೇಕಾದ್ರೆ ಎಲ್ಲ ನಮ್ಮ ಆನ್ಯುವಲ್ ಸ್ಕೀಮ್ ಇತ್ತು ನಮ್ಮ ಬೆಂಗಳೂರು ಯೂನಿವರ್ಸಿಟಿಯಲ್ಲಿ, 60% ಬಂದ್ರೆ ಗ್ರೇಟ್. ಸೊ ನೀವು 65% ನಿಮ್ಮ ಭೂಮಿಯಿಂದ ಸರಿ ಹೋಗುತ್ತೆ ಅಂದ್ರೆ ಇನ್ 35% ಐ ಥಿಂಕ್ ಮ್ಯಾನೇಜಬಲ್. ಅದನ್ನು ಸರಿ ಮಾಡಕ್ಕೆ ಟ್ರೈ ಮಾಡ್ಬೋದು. ಓಕೆ. ಇನ್ನೊಂದೇನು ಅಂತಂದ್ರೆ, ಕೆಲವರು ಏನ್ ಮಾಡ್ತಾರೆ, ವಾಸ್ತು ಪ್ರಕಾರ ಮನೇನ ಕಟ್ಟಿರಲ್ಲ, ಏನೋ ಪ್ರಾಬ್ಲಮ್ಸ್ ಫೇಸ್ ಮಾಡ್ತಾ ಇರ್ತಾರೆ, ಯಾರನ್ನಾರು ಕರ್ಕೊಂಡ್ ಬರ್ತಾರೆ, ಅವ್ರು ಹೇಳ್ತಾರೆ ಈ ದಿಕ್ಕಲ್ಲಿರೋ ಅಡ್ಗೆ ಮನೆ ಸರಿ ಇಲ್ಲ, ಬೇರೆ ದಿಕ್ಕಲ್ಲಿ ಇರಬೇಕು, ಅದನ್ನು ಒಡಿಬೇಕು, ಇಲ್ಲ ಡೋರ್ನ ಕೀಳ್ಬೇಕು ಅಂತ ಹೇಳ್ತಾರೆ. ನೀವು ಯಾವ ರೀತಿ ಪರಿಹಾರ ಕಂಡ್ಕೊಡ್ತೀರಾ? ಮನೇನ ಅದನ್ನ ಒಡೆಯೋದಕ್ಕೆ ಹೇಳ್ತೀರಾ, ಅದೇನು ಇದು ಮಾಡ್ದೇನೆ ನೀವು ಸೊಲ್ಯೂಷನ್ ಕೊಡ್ತೀರಾ, ಹೇಗೆ? ನಾನು ಮೊದ್ಲು ಹೇಳ್ದಂಗೆ ನಮ್ಗೆ ಮೇನ್ ಎಂಫಸಿಸ್ ಬಂದು ಕ್ಲೈಂಟ್ ಮೇಲೆ ಇರುತ್ತೆ. ಸೊ ನಮ್ಮ ಮನುಷ್ಯರಿಗೆ ಚಕ್ರಗಳಂತಿರುತ್ತೆ, ನಮ್ಮ ಬೆನ್ನೆಲುಬು ಮೇಲೆ, ಸ್ಪೈನಲ್ ಕಾರ್ಡ್ ಮೇಲೆ ಚಕ್ರಗಳಿರುತ್ತೆ. 7 ಚಕ್ರ ತುಂಬಾ ಇಂಪಾರ್ಟೆಂಟ್. ಸೊ ನಿಮ್ಮ ಸ್ಪೈನಲ್ ಕಾರ್ಡ್ ಬೇಸ್ ಆಫ್ ದಿ ಸ್ಪೈನ್ ಅಲ್ಲಿ ಮೂಲಾಧಾರ ಅಂತಿರುತ್ತೆ, ನಮ್ಮ ಜೆನಿಟಲ್ಸ್ ಹಿಂಭಾಗ ಸ್ವಾಧಿಷ್ಠಾನ ಅಂತಿರುತ್ತೆ, ಒಕ್ಲಿ ಹಿಂಭಾಗ ಬಂದು ಮಣಿಪುರ ಅಂತಿರುತ್ತೆ, ಹೃದಯ ಚಕ್ರ ಹೃದಯದಿಂದ ಬಂದ್ಬಿಟ್ಟು ಅನಾಥ ಅಂತಿರುತ್ತೆ, ಗಂಟ್ಲಿದ್ದೆ ಬಂದು ವಿಶುದ್ಧ ಅಂತಿರುತ್ತೆ, 2 ಕಣ್ಣು ಮಧ್ಯೆ ಒಳಗಡೆ ಆಗ್ನ ಅಂತಿರುತ್ತೆ, ತಲೆ ಮೇಲ್ಗಡೆ ಇಲ್ಲಿ ಚಿಕ್ಕ ಮಕ್ಕಳಲ್ಲಿ ಇದು ಸ್ವಲ್ಪ ಮೆತ್ತಗಿರುತ್ತೆ. ಸೊ ಇದು ಸಹಸ್ರಾರ ಅಂತ. ಈ 7 ಚಕ್ರಗಳು ತುಂಬಾ ಇಂಪಾರ್ಟೆಂಟ್. ಈ 7 ಚಕ್ರಗಳನ್ನು ಪಂಚಭೂತದಿಂದ ಆಗಿರೋದು. ಇಟ್ಸ್ ಫೌಂಡ್ ಬೈ 5 ಎಲಿಮೆಂಟ್ಸ್ ಅಂತ ಪಂಚಭೂತಗಳು. ಸೊ ಪೃಥ್ವಿ ತತ್ವ, ಜಲ ತತ್ವ, ಅಗ್ನಿ ತತ್ವ, ವಾಯು ತತ್ವ, ಅಂತರಿಕ್ಷ ತತ್ವ. ಸೊ ನಮ್ಮ ಮೈಯಲ್ಲೇ ವಾಸ್ತು ಇದೆ. ದೇವ್ರು ಎಷ್ಟು ಚೆನ್ನಾಗಿ ಮಾಡಿದ್ದಾನೆ ನಮ್ಮನ್ನ ಅಂದ್ರೆ, ನಮ್ಮ ಮೈಯಲ್ಲಿ ವಾಸ್ತು ಇದೆ. ನಾವೇನ್ ಮಾಡ್ತೀವಿ ಅಂದ್ರೆ, ನಮ್ಮ ಒಂದು ಇನ್ಸ್ಟ್ರೂಮೆಂಟ್ ಯೂಸ್ ಮಾಡಿ ನಿಮ್ಮ ಚಕ್ರಗಳು ಸ್ಕ್ಯಾನ್ ಮಾಡ್ತೀವಿ. ಸೊ ಮೂಲಾಧಾರ ಚಕ್ರ ತುಂಬಾ ಇಂಪಾರ್ಟೆಂಟ್ ಎಲ್ಲರಿಗೂ, ನಿಮ್ಗಾಗ್ಲಿ ನಮ್ಗಾಗ್ಲಿ ಎಲ್ಲರಿಗೂ, ಸಂಸಾರ ನಡೆಸ್ತಿರೋರಿಗೆ, ಮೆಟೀರಿಯಲಿಸ್ಟಿಕ್ ಲೈಫ್ಗೆ ಮೂಲಾಧಾರ ಚಕ್ರ ತುಂಬಾ ಸ್ಟ್ರಾಂಗ್ ಆಗಿರ್ಬೇಕು. ಅದರಿಂದನೇ ನಿಮ್ಮ ಫ್ಯಾಮಿಲಿ ಮೇಂಟೈನ್ ಆಗೋದು, ದುಡ್ಡು ಕಾಸು ಬರೋದು, ನಿಮ್ಮ ಲ್ಯಾಂಡ್ ರಿಲೇಟೆಡ್ ಇಶ್ಯೂಸ್ ಆಗಿರ್ಬೋದು, ಎಲ್ಲ ಮೂಲಾಧಾರ ಚಕ್ರದಿಂದ ಬರುತ್ತೆ. ನೆಕ್ಸ್ಟ್ ನಿಮ್ಮ ಮೇಲ್ಗಡೆ ಬಂದ್ರೆ ಸ್ವಾಧಿಷ್ಠಾನ ಚಕ್ರ. ಆ ಸ್ವಾಧಿಷ್ಠಾನ ಚಕ್ರ ಬಂದ್ಬಿಟ್ಟು ಫುಲ್ ಫ್ಲೂಯಿಡಿಟಿ. ಇವಾಗ ಯುಟ್ರಸ್ ಇರುತ್ತೆ, ಮಕ್ಕಳಾಗೋ ಜಾಗ, ಸೊ ನಾವು ಯೂರಿನೇಷನ್ ಮಾಡ್ತೀವಿ, ಅದೆಲ್ಲ ವಾಟರ್ ಇರೋ ಜಾಗ. ಹಂಗೆ ಸ್ವಲ್ಪ ಮೇಲ್ಗಡೆ ಬಂದ್ರೆ ಅಗ್ನಿ ತತ್ವ, ನಮ್ಮ ಡೈಜೆಷನ್, ನಮ್ಮ ಆಸಿಡಿಟಿ ಜಾಸ್ತಿ ಅಂತೀರ. ಸೊ ಇದನ್ನೆಲ್ಲ ನೀವು ರಿಲೇಟ್ ಮಾಡ್ಕೊಂಡ್ರೆ ಅಲ್ಟಿಮೇಟ್ಲಿ ಚಕ್ರಕ್ಕೆ ಬಂದು ನಿಂತ್ಕೊಳ್ಳುತ್ತೆ. ಸೊ ನೀವೇನಾದ್ರು ಬಂದು ನನಗೆ ಗಂಟ್ಲು ನೋವು ಇದೆ ಸರ್, ಗಂಟ್ಲು ನಮ್ಮ ಪ್ರಾಬ್ಲಮ್ ಇದೆ ಅಂದ್ರೆ, ನಾವು ಮೆಡಿಸಿನ್ ಬಗ್ಗೆ ನಾವು ಮಾತಾಡೋಕೋಲ್ಲ, ಬಟ್ ನಾವು ಚಕ್ರ ನೋಡ್ತೀವಿ ಫಸ್ಟ್. ವಿಶುದ್ಧ ಚಕ್ರ ಸರಿ ಇಲ್ದರೆ ಕಮ್ಯುನಿಕೇಶನ್ ಚೆನ್ನಾಗಿರಲ್ಲ. ಸೊ ಈ ಪಂಚತತ್ವಗಳು ನಮ್ಮ ಮೈಯಲ್ಲಿ ಏನಿದೆ, ನಿಮ್ಮ ಮನೆ ಪಂಚತತ್ವ ಮ್ಯಾಚ್ ಆದ್ರೆ ತುಂಬಾ ಚೆನ್ನಾಗಿರ್ತೀರ ನೀವು. ಸ್ವಲ್ಪ ವಾಸ್ತುಗೆ ಹೆಚ್ಚು ಕಡಿಮೆ ಇದ್ರೂ ನಾವು ಆ ಎನರ್ಜಿಗಿಂತ ನಾವು ಪವರ್ಫುಲ್. ಯಾಕಂದ್ರೆ ದೇವ್ರು ಏನ್ ಹೇಳ್ತಾನೆ ಅಂದ್ರೆ,
ನಾನು ನಂತರ ನೀನು ಮಾಡಿದ್ದೀನಿ ಅಂತಾನೆ. ಸೊ ನಾವು ದೇವರು ನಮ್ಮನ್ನ ಅವನ ಥರನೇ ಮಾಡಿದರೆ ಡೆಫಿನೆಟ್ಲಿ ವಾಸ್ತು ಎನರ್ಜಿ ಇಂಪಾರ್ಟೆಂಟ್ ಇದೆ. ಅದನ್ನ ಬ್ಯಾಲೆನ್ಸ್ ಮಾಡೋ ಮುಂಚೆ ನಾವು ಸರಿ ಹೋಗ್ಬೇಕು. ಸೊ ಈ ಕಾಲದಲ್ಲಿ ಏನಾಗಿದೆ ಅಂದರೆ ಈ ಫಾಸ್ಟ್ ಪೇಸಲ್ಲಿ ಯಾರಿಗೂ ಮರ್ಯಾದೆ ಕೊಡಲ್ಲ. ತಂದೆ ತಾಯಿಗೆ ಮರ್ಯಾದೆ ಇಲ್ಲ. ಇವಾಗ ರೋಡಲ್ಲಿ ನೀವು ಹೋಗ್ತಾ ಇರ್ತೀರಾ, ಯಾರೋ ಒಂದು ಅಜ್ಜಿ ಪಾಸ್ ಆಗ್ತಿರ್ತಾರೆ, ಆರನ್ನು ಮಾಡ್ತಾನೆ ಇರ್ತಾರೆ. ಒಂದು 5 ಸೆಕೆಂಡ್ಸ್ ಬಿಟ್ಟರೆ ಅಜ್ಜಿನೋ ದೊಡ್ಡವರೋ ಯಾರೋ ಪಾಸ್. ಇವಾಗ ನಾಯಿಗಳು ಹೋಗ್ತಾ ಇರುತ್ತೆ ರೋಡಲ್ಲಿ, ಪಿ ಎಲ್ಲರಿಗೂ ಅರ್ಜೆಂಟ್ ಆಗಿಬಿಟ್ಟಿದೆ. ಸ್ವಲ್ಪ ಸ್ಲೋ ಹೋದರೆ ಐ ಥಿಂಕ್ ಲೈಫ್ ಚೇಂಜ್ ಮಾಡ್ಕೊಬೋದು, ಚೆನ್ನಾಗಿರ್ಬೋದು, ಬೇರೆನೂ ಚೆನ್ನಾಗಿರೋಕೆ ಬಿಡ್ಬೋದು. ಓಕೆ ಸರ್, ಹೇಳ್ತಾ ಇದ್ದಾರೆ ಯಾವುದೇ ಮನೆ ಒಡೆದೇನೆ ನಿಮಗೆ ಪರಿಹಾರವನ್ನ ಕೊಡ್ತೀವಿ ಅಂತ ಹೇಳಿ. ಸರ್, ಇವಾಗ ಏನಾದರೂ ಪ್ರಾಬ್ಲಮ್ ಇದೆ ಅಂತ ಹೇಳಿ ನಾವು ಯಾರ ಹತ್ರ ಹೋದ್ರೆ ಈ ನೆಗೆಟಿವ್ ಎನರ್ಜಿ ನಿಮ್ಮ ಸುತ್ತಮುತ್ತ ಓಡಾಡ್ತಿದೆ ಆ ರೀತಿ ಏನೋ ಹೇಳ್ತಾರೆ. ಈ ನೆಗೆಟಿವ್ ಎನರ್ಜಿ ಅಂದ್ರೆ ಏನು ಸರ್? ನಿಮ್ಮ ನೆಗೆಟಿವ್ ಎನರ್ಜಿ ಅಂದರೆ ನಿಮಗೆ ಎಷ್ಟು ಥರ ಆದರೂ ನೋಡ್ಬೋದಮ್ಮ. ಸೊ ನಾನು ಲೈಕ್ ಆಸ್ ಎ ವಾಸ್ತು ಕನ್ಸಲ್ಟೆಂಟ್ ನನಗೆ ಭೂಮಿಯಿಂದ ಬರೋದು ಇಂಪಾರ್ಟೆಂಟ್. ಸೊ ಭೂಮಿಯಿಂದ ಬರೋದಕ್ಕೆ ಇನ್ಫ್ರಾರೆಡ್ ಎನರ್ಜೀಸ್ ಅಂತೀವಿ. ಸೊ ಇನ್ಫ್ರಾರೆಡ್ ಎನರ್ಜೀಸ್ ಅಂತೀವಿ, ಅಲ್ಟ್ರಾವೈಲೆಟ್ ಎನರ್ಜೀಸ್ ಅಂತೀವಿ. ಅದು ನೀವು ಸೈಂಟಿಫಿಕ್ ಆಗಿ ಮಾತಾಡಿದ್ರೆ ಅದು 2 ಎನರ್ಜೀಸ್ ತುಂಬ ಬ್ಯಾಡ್. ಫಾರ್ ಎಕ್ಸಾಂಪಲ್, ನೀವು ಒಂದು ಫೋನ್ ಇಟ್ಕೊಂಡು ಓಡಾಡ್ತಿದ್ರೆ ನೆಗೆಟಿವ್ ಇನ್ಫ್ರಾರೆಡ್ ಎನರ್ಜೀಸ್ ಜಾಸ್ತಿ ಇರುತ್ತೆ ಅದರಲ್ಲಿ. ಅದನ್ನು ನಾವು ಜಾಬಲ್ಲಿ ಇಟ್ಕೊತೀವಿ, ನಾವು ಪ್ಯಾಂಟಲ್ಲಿ ಇಟ್ಕೊತೀವಿ. ಸೊ ಹಂಗಾಗಿ ಆ ಪರ್ಟಿಕ್ಯುಲರ್ ಆರ್ಗನ್ ಎಫೆಕ್ಟ್ ಆಗುತ್ತೆ. ಆ ಥರ ಎನರ್ಜೀಸ್ನ ನಾವು ಚೆಕ್ ಮಾಡ್ಬೋದು. ಪ್ಲಸ್ ಇನ್ನೊಂದು ದೃಷ್ಟಿ. ಇವಾಗ ದೃಷ್ಟಿ ಹೆಂಗಾಗತ್ತೆ ಅಂದರೆ, ನಿಮ್ಮ ಇವಾಗ ಮನೆಯಲ್ಲೇ ತುಂಬ ಕಾಂಪಿಟೇಷನ್ ಇರುತ್ತೆ. ಅಕ್ಕ ನೋಡಿದ್ರೆ ತಂಗಿಗಾಗಲ್ಲ, ಇದೆಲ್ಲ ಜಾಸ್ತಿ ಆಗಿದೆ. ನೀವು ಪೇಪರ್ಗಳೆಲ್ಲ ಓದ್ತಾ ಇರ್ತೀರಾ, ಆಸ್ತಿ ಗಲಾಟೆ. ಇವಾಗ ರೀಸೆಂಟಾಗಿ ಏನೋ ಒಂದು ಇನ್ಸಿಡೆಂಟ್ ಆಯಿತು, ನೀವು ಓದ್ತಾ ಇದ್ದೀರಾ, ಮಕ್ಕಳೆಲ್ಲ ಏನೋ ಬೇರೆ ಮಾಡ್ಕೊಂಡ್ಬಿಟ್ಟಿದ್ದಾರೆ, ಅದೇನೋ ಪರಿಹಾರ ದುಡ್ಡು, ಅದೆಲ್ಲ ಅನ್ವಾಂಟೆಡ್ ಎನರ್ಜೀಸ್. ಸೊ ನೀವು ನಗ್ನಗ್ತಾ ಹೋಗ್ಬಿಟ್ಟು ಏನೂ ಆಗಲ್ಲಪ್ಪ ಅಂದರೆ ಚೆನ್ನಾಗಿರ್ತೀರಾ. ಇವಾಗ ಇನ್ನೊಬ್ರು ನೋಡ್ಬಿಟ್ಟು ಏನಪ್ಪ ಅವ್ರು ಅಷ್ಟು ಚೆನ್ನಾಗಿದ್ದಾರೆ ಅಂದರೆ ಅದು ನೆಗೆಟಿವ್ ಎನರ್ಜಿನೇ ನಮ್ಮ ಪ್ರಕಾರ. ಬಟ್ ನೀವು ಮನೇಲಿ ನೋಡಬೇಕು ಅಂದರೆ ಮೇಯ್ನು ಭೂಮಿಯಿಂದ ಬರ್ತಾ ಎನರ್ಜೀಸು. ನೀವು ಏನೇನು ಐಟಮ್ ಇಟ್ಟಿದ್ದೀರಾ, ಇವಾಗ 10 ವರ್ಷದ 15 ವರ್ಷದ್ದು ರಿಮೋಟ್ ಕಂಟ್ರೋಲ್ ಇರುತ್ತೆ, ಅದೆಲ್ಲ ಇಟ್ಕೊಬಾರ್ದು ಮನೇಲಿ. ಫುಟ್ರಾಗ್ ಅಟ್ಲೀಸ್ಟ್ 6 ಮಂತ್ಸ್ ಒಂದ್ಸತಿ ಚೇಂಜ್ ಮಾಡಬೇಕು. ಫುಟ್ವೇರ್ ಚೇಂಜ್ ಮಾಡಬೇಕು. ಬಾಂಡ್ಲಿಗಳೆಲ್ಲ ಒಳಗಡೆ ತುಕ್ಕಿದ್ಬಿಟ್ಟಿರುತ್ತೆ, ಅದರಲ್ಲೇ ಮಾಡ್ಕೊಂಡು ತಿಂತಾ ಇರ್ತೀವಿ. 6-7 ಮಂತ್ಸ್ ಚೇಂಜ್ ಮಾಡಬೇಕು. ಆ ಥರ ಎನರ್ಜೀಸ್ ಇಂಪಾರ್ಟೆಂಟ್. ಯಾಕಂದರೆ ಡೇ ಟು ಡೇ ಎಫೆಕ್ಟ್ ಆಗೋದು. ಕಣ್ ದೃಷ್ಟಿ ಯಾವಲ್ಲ ಒಂದ್ಸತಿ ಆಗ್ಬೋದು, ಬೇರೆ ಥರ ಎನರ್ಜೀಸ್ ಒಂದ್ಸತಿ ಎಫೆಕ್ಟ್ ಆಗ್ಬೋದು. ಬಟ್ ಇದು ದಿವಸ ನಾವು ಯೂಸ್ ಮಾಡ್ತಿರೋದ್ರಿಂದ ತುಂಬ ಇಂಪಾರ್ಟೆಂಟ್. ಟಾಯ್ಲೆಟಲ್ಲಿ ನೀಟಾಗಿರಬೇಕು. ಸೊ ಆ ಥರ ಚಿಕ್ಕ ಪುಟ್ಟ, ಇವಾಗ ನೋಡಿ, ಇವಾಗ ಏನೋ ಒಂದು ಸಿಚುವೇಶನ್ ಆಯಿತು, 6-7 ತಿಂಗಳಿಂದ ಫುಲ್ ಪ್ರಪಂಚಕ್ಕೆ ಎಫೆಕ್ಟ್ ಆಯಿತು. ಇವಾಗ ಕೈ ಕಾಲು ತೊಳೀರಿ ಅಂತಾರೆ. ಹಿಂದಿನ ಕಾಲದಲ್ಲಿ ನಾವು ಬೈತಾ ಇದ್ವಿ, ಕೈಯಲ್ಲಿ ಸೋಪ್ ಕೈ ತೊಳ್ಕೊಂಬಪ್ಪ ಒಳಗಡೆ ಅನ್ನೋರು. ಅವಾಗ ಸಗಣಿ ಯೂಸ್ ಮಾಡೋರು. ನಮ್ಮ ಅಜ್ಜಿ ಮನೆಗೆಲ್ಲ ನಾವು ಆ್ಯಕ್ಚುಲಿ ನಾವು ಬೇರೆ ಬಟ್ಟೆ ಬದಲಾಯಿಸಿ ಮನೆಗೆ ಹೋದ ತಕ್ಷಣ ಬಟ್ಟೆ ಬದಲಾಯಿಸೋರ್ಗು ನಮ್ಗೆ ಊಟ ತಿಂಡಿ ಕೊಡ್ತಾ ಇರಲಿಲ್ಲ. ಸೊ ಕ್ಲೆನ್ಲಿನೆಸ್ ಇಂಪಾರ್ಟೆಂಟ್. ಆಟೋಮೆಟಿಕ್ಕಾಗಿ ವೆನ್ ಯು ಆರ್ ಪಾಸಿಟಿವ್, ನಿಮ್ಗೆ ಏನು ನೆಗೆಟಿವ್ ವರ್ಕ್ ಆಗಲ್ಲ. ಸೊ ನೀವು ನೆಗೆಟಿವಿಟಿ ಇದ್ರೆ ಯಾವ ಪಾಸಿಟಿವ್ ವರ್ಕ್ ಆಗಲ್ಲ. ಸಿಂಪಲ್. ನಿಮ್ಮ ಹತ್ರ ಇನ್ನಷ್ಟು ಮಾತಾಡೋದಿದೆ. ನಿಮ್ಮ ಸಮಸ್ಯೆಗಳಿಗೆ ಮತ್ತಷ್ಟು ಸೊಲ್ಯೂಷನ್ಸ್ ಅನ್ನ ಕೊಡ್ತಾರೆ. ಆದರೆ ಅದಕ್ಕೂ ಮುಂಚೆ ಸ್ಮಾಲ್ ಬ್ರೇಕ್. ಕಾರ್ಯಕ್ರಮಕ್ಕೆ ಮತ್ತೆ ಸ್ವಾಗತ. ಸರ್, ನೀವು ಹೆಲ್ತ್ ಬಗ್ಗೆ ಏನೋ ಮಾಡ್ತಿದ್ದೀರಾ ಅಂತ ಹೇಳಿ ಕೇಳ್ಪಟ್ಟೆ, ಏನದು ಅಂತ? ಇಲ್ಲಿ ಏನಾಗಿದೆ ಗೊತ್ತಮ್ಮ, ಲೈಕ್ ನಾವು ವಾಸ್ತು ಕೆಲಸ ತುಂಬ ಹೋಗ್ಬೇಕಾದ್ರೆ ನಾವು ಕ್ಲೈಂಟ್ಸ್ ನೋಡ್ತಾ ಇದ್ವಿ, ಅವ್ರಿಗೆ ಆರ್ಥ್ರೆಟಿಕ್ ಪೇನ್ ಜಾಸ್ತಿ ಆಗಿರೋದು, ಇಲ್ಲ ಈ ವೆರಿಕೋಸ್ ಪೇನ್ಸ್ ಅಂತ ಇವಾಗ ಲೇಟೆಸ್ಟ್ ಫ್ಯಾಡ್ ಆಗ್ಬಿಟ್ಟಿದೆ, ಸಯಾಟಿಕಾ ಪೇನ್ ಅಂತಾರೆ. ಸೊ ನಾವೇನು ಮಾಡಿದ್ವಿ, ನಾವು ಆಯುರ್ವೇದನೂ ಮುಟ್ಟಕ್ಕೆ ಹೋಗಲಿಲ್ಲ, ಹೋಮಿಯೋಪತಿನೂ ಮುಟ್ಟಕ್ಕೆ ಹೋಗಲಿಲ್ಲ, ಆಲೋಪತಿನೂ ಮುಟ್ಟಕ್ಕೆ ಹೋಗಲಿಲ್ಲ. ಕಾಂಪ್ಲಿಮೆಂಟ್ರಿ ಮೆಡಿಸಿನ್ಸ್ ಅಂತಿದೆ. ಸ್ವಲ್ಪ ತಮಿಳ್ನಾಡು ಕಡೆ ತುಂಬ ಫೇಮಸ್ ಆಗ್ತಾ ಇದೆ. ಅದು ಪಾದಗೂಸ ಅಂತ ಒಂದು ಟೆಕ್ನಿಕ್ ಇದೆ. ಸೊ ನಮ್ಮ ಪಾದದ ಏನಂತಾರೆ ಕೆಳಭಾಗದಲ್ಲಿ ಅಂಡರ್ ದಿ ಫುಟ್ 84 ಆರ್ಗನ್ ನರ್ವ್ ಎಂಡಿಂಗ್ಸ್ ಇದೆ. ನಾವು ಅದನ್ನ ಆಕ್ಟಿವೇಟ್ ಮಾಡ್ತೀವಿ. ಎಣ್ಣೆ ಹಾಕ್ಬಿಟ್ಟು ನಮ್ಮ ಹತ್ರ ಒಂದಷ್ಟು ಇನ್ಸ್ಟ್ರೂಮೆಂಟ್ಸ್ ಯೂಸ್ ಮಾಡಿ 1 hour ಟ್ರೀಟ್ಮೆಂಟ್ ಆಗುತ್ತೆ. ಸೊ ನಾವು ಅದನ್ನ ಶುರು ಮಾಡಿದ್ವಿ, ಹೋದ ವರ್ಷ ಆಗಸ್ಟಿಂದ ಶುರು ಮಾಡ್ಕೊಂಡ್ ಬಂದಿದ್ದೀವಿ. ನಮಗೆ ಸಕ್ಸಸ್ ರೇಟ್ ಏನು ಅಂದರೆ, ಒಬ್ರು ಲೇಡಿ ಬಂದಿದ್ರು, 32 ವರ್ಷ ಅವ್ರು ಅನ್ಭವಿಸಿದ್ರು. ಅವ್ರು ಬರೋದೆಲ್ಲ ಪ್ರಾಣಿ ಕಿಲ್ಲಿಂಗ್ ಎಲ್ಲ, ಯಾರ್ದು ಹೆಸರು ತೊಗೊಳೋದು ಬೇಡ, ಎಲ್ಲಾನು ಯೂಸ್ ಮಾಡಿ ಆಗಿಲ್ಲ. ಅವರು ನಮ್ಮ ಅಡ್ವರ್ಟೈಸ್ಮೆಂಟ್ ನೋಡಿ ನಮ್ಮ ಸೆಮಿನಾರ್ಗೆ ಬಂದು ಅವ್ರ ಇಂಟ್ರೆಸ್ಟ್ ತಗೊಂಡು, ಸೊ ನಾವು ಟ್ಯಾರೋ ರೀಡಿಂಗು ಮಾಡ್ತೀವಿ. ಸೊ ಟ್ಯಾರೋ ರೀಡಿಂಗಲ್ಲಿ ಕೇಳಿದ್ರು ಯಾವ ಪರ್ಟಿಕ್ಯುಲರ್ ಟ್ರೀಟ್ಮೆಂಟ್ ಆಗುತ್ತೆ ಅಂತ. ಇದಾಗತ್ತೆ ಅಂತ ಬಂತು. 12 ಸೀಟಿಂಗ್ ನಾವು ತೊಗೊಂಡ್ವಿ. ಸೊ 12 ಸೀಟಿಂಗ್ ಅಂದರೆ ವಾರಕ್ಕೆ 1 ಸೀಟಿಂಗು. ಸೊ 12 ವಾರದಲ್ಲಿ ಇವಾಗ ಫುಲ್ ಚೇತರಿಸ್ಕೊಂಡಿದ್ದಾರೆ. 32 ವರ್ಷದ ಪ್ರಾಬ್ಲಮ್, ನಾವೇನು ಮಾತ್ರೆ ಕೊಡಲಿಲ್ಲ, ಸೈಡ್ ಎಫೆಕ್ಟ್ಸ್ ಏನಿಲ್ಲ. ಆ ಥರ ನಮಗೆ ಫ್ಲವರ್ ರೆಮಿಡೀಸ್ ಅಂತಿದೆ, ಆಮೇಲೆ ಆಕ್ಸೆಸ್ ಬಾರ್ ಅಂತಿದೆ. ಅದು ಎಷ್ಟೊಂದು ಜನಕ್ಕೆ ಟಿ ವಿಲಿ ಇವಾಗ 6-7 ತಿಂಗಳಿಂದ ಫ್ರೀಯಾಗಿ ಇರೋದ್ರಿಂದ ಎಲ್ಲರಿಗೂ ಎಷ್ಟೊಂದು ಜನ ಇಂಟರ್ನೆಟ್ಟಲ್ಲಿ ನೋಡಿ ಮಾಡಿರ್ತಾರೆ. ಎರಡೂ ಸೇರಿ ಮಾಡಬೇಕು ಅಂತ ನಮ್ಮ ಸಂಕಲ್ಪ ಇತ್ತು, ನಡೀತಾ ಇದೆ ಅಮ್ಮ. ಸೊ ವಾಸ್ತು ಸರಿನೂ ಹೋಗ್ಬೇಕು, ಮನೇಲಿ ಆರೋಗ್ಯನೂ ಸರಿ ಹೋಗ್ಬೇಕು, ಮನೆಯಲ್ಲಿ ಯಾರ್ಯಾರಿದ್ದಾರೆ ಎಲ್ಲರಿಗೂ ಒಳ್ಳೇದಾಗಬೇಕು ಅನ್ನೋದು ನಮ್ಮ ಆಸೆ.
ಓಕೆ ಸರ್, ಇನ್ನೊಂದು ನಾನೇನೋ ಒಂದು ಹೋಗಿ ಮನೆ ತಗೋತೀನಿ, ಅದು ನನ್ನ ಹೆಸರಿಗೆ ಬರುತ್ತಾ ಇಲ್ವಾ, ನನ್ಗೆ ಆಗುತ್ತಾ ಇಲ್ಲ ಅಂತೇಳಿ ಹೇಗೆ ಗೊತ್ತಾಗುತ್ತೆ ಅದು? ನೀವು ಸೈಂಟಿಫಿಕ್ ಅಂತ ಹೇಳ್ತಿದ್ದೀರಾ, ಸೈಂಟಿಫಿಕ್ ಆಗಿ ಎಕ್ಸ್ಪ್ಲೇನ್ ಮಾಡ್ತೀನಿ. ಇವಾಗ ಎಲ್ಲ ಗ್ರಹಗತಿಗಳು ನೋಡ್ತಾರೆ. ಸೊ ಇವತ್ತೇನು ಅಂದ್ರೆ ಇವತ್ತು ನಿಮ್ ಗುರುದಶೆ ಅಂತಾರೆ, ಒಂದ್ ಸ್ವಲ್ಪ ದಿವಸ ಆದ್ಮೇಲೆ ಶನಿ ದಶೆ ಅಂತಾರೆ, ಅದೇನೋ ಒಂದು ಸೀಕ್ವೆನ್ಸ್ ಅಲ್ಲಿ ಬರುತ್ತೆ. ನಾನು ಅದ್ರ ಬಗ್ಗೆ ಮಾತಾಡ್ತಾ ಇಲ್ಲ. ಸೊ ನಮ್ಮ ಲಾಜಿಕ್ ಏನು ಅಂದ್ರೆ ಇವಾಗ ನಮ್ಮ ಅರ್ತ್ ರೆವಲ್ಯೂಷನ್, ಅರ್ತ್ ರೊಟೇಷನ್ ಮೇಲೆ ಗ್ರಹಗತಿಗಳು ಚೇಂಜ್ ಆಗ್ತಿರುತ್ತೆ. ನಾವೇನ್ ಮಾಡ್ತೀವಿ, ನಾವು ನಿಮ್ಮ DNA ಚೆಕ್ ಮಾಡ್ತೀವಿ. ಸೊ ನಮ್ಮ DNA ಅನ್ನೋದು ಕೂದಲಲ್ಲಿ ಇರುತ್ತೆ, ರಕ್ತದಲ್ಲಿ ಇರುತ್ತೆ, ಬೆವರಲ್ಲಿ ಇರುತ್ತೆ, ನಮ್ಮ ಲಾಲಾರಸಲ್ಲಿ ಇರುತ್ತೆ, ಎಂಜಿಲಲ್ಲಿ ಇರುತ್ತೆ. ಸೊ ನಾವೇನ್ ಮಾಡ್ತೀವಿ, ಕೂದಲು ಕಟ್ ಮಾಡೋದು, ನೀವು ಬೆವರು ಬರೋವರೆಗೂ ನಾವು ಕಾಯಕ್ಕಾಗಲ್ಲ. ಸೊ ರಕ್ತ ತಗೊಳಕ್ ಚಾನ್ಸ್ ಇಲ್ಲ. ಸೊ ನಿಮ್ಮ ಸಲೈವ ಸ್ಯಾಂಪಲ್ ತಗೊಂಡು ನಮ್ಮ ಇನ್ಸ್ಟ್ರೂಮೆಂಟ್ ಅಲ್ಲಿ ಹಾಕಿ ನಿಮ್ಮ DNA ಪ್ರಕಾರ ಮೇನ್ ಡೋರ್ ವರ್ಕ್ ಆಗ್ತಿದೆ ಅಲ್ವೋ ಚೆಕ್ ಮಾಡ್ತೀವಿ. ಸೊ ನಿಮ್ DNA ಪ್ರಕಾರ ಈ ಸೈಡ್ ತಗೊಂಡ್ರೆ ಬರುತ್ತೋ ಇಲ್ವೋ ಚೆಕ್ ಮಾಡ್ತೀವಿ. ನಿಮ್ DNA ಪ್ರಕಾರ ಫ್ಲಾಟ್ ಅಥವಾ ಮನೆ ತಗೊಂಡ್ರೆ ಬರುತ್ತೋ ಇಲ್ವೋ ಚೆಕ್ ಮಾಡ್ತೀವಿ. ನೀವು ಎಲ್ಲಿ ಮಲ್ಕೊಬೇಕು ಎಕ್ಸಾಕ್ಟ್ ಪೊಸಿಷನ್ ಅಕಾರ್ಡಿಂಗ್ ಟು DNA. ಕಮರ್ಷಿಯಲ್ ಎಸ್ಟಾಬ್ಲಿಷ್ಮೆಂಟ್ ಆದ್ರೆ ನೀವು ಎಲ್ಲಿ ಕೂತ್ಕೊಬೇಕು, ಯಾವ ಕಲರ್ ಚೇರ್ ಕೂತ್ಕೊಬೇಕು ಮಾಡಿದ್ವಿ. ಈ ತುಂಬಾ ಆ ತರ ನಮ್ಗೆ ತುಂಬಾ ಕ್ಲೈಂಟ್ಸ್ ಇದ್ದಾರೆ, ತುಂಬಾ ಒಳ್ಳೇದಾಗಿದೆ. ಇವಾಗ ಯಾವ ಒಂದು ಅಪಾರ್ಟ್ಮೆಂಟ್ ತಗೊಂಡು 1.5 ಕೋಟಿ 1 ಕೋಟಿ 75 ಲಕ್ಷ ಆ ರೇಂಜ್ ಅಲ್ಲಿ ಇರುತ್ತೆ. ಸೊ ತಗೊಂಡ ಆಮೇಲೆ ಇವಾಗ ಅಪಾರ್ಟ್ಮೆಂಟ್ ಅಲ್ಲಿ ನಾವೇನು ಹೊಡೆಯಕ್ಕಾಗಲ್ಲ. ಈಗೆಲ್ಲ ಕಾಂಕ್ರೀಟ್ ಅಲ್ಲಿ ಬೇರೆ ಕಟ್ತಾ ಇದ್ದಾರೆ. ಸೊ ಅದು ಎಷ್ಟು ಹಾನಿಕಾರ ಅನ್ನೋದು ಯಾರು ಜನಕ್ಕೆ ಗೊತ್ತಾಗ್ತಿಲ್ಲ. ಬಟ್ ನೋಡೋಣ ಸ್ವಲ್ಪ ದಿವಸ ಆದ್ಮೇಲೆ ಹೆಂಗಾಗುತ್ತೋ ನಾವು ಅಕಾರ್ಡಿಂಗ್ ಟು ನೇಚರ್ ಹೋಗೋಣ ಅಂತ. ಸೊ ಅಕಾರ್ಡಿಂಗ್ ಟು DNA ಮಾಡ್ಬೋದಮ್ಮ, 100% ನಿಮ್ಗೆ ವರ್ಕ್ ಆಗುತ್ತೆ. ಓಕೆ ಸರ್, ಇನ್ನೊಂದೇನು ಅಂತ ಅಂದ್ರೆ ಈ ಪ್ರಣವ ವಾಸ್ತು ಅನ್ನೋದು ಮನುಷ್ಯರ ಮೇಲೆ ಹೇಗೆ ಪ್ರಭಾವ ಬೀರುತ್ತೆ ಅಂತ ಸೈಂಟಿಫಿಕ್ ಆಗಿ? ಅದೇ ಸೈಂಟಿಫಿಕ್ ಆಗಿ ಅಂದ್ರೆ ಅದೇ ನಿಮ್ ಚಕ್ರ ನೋಡ್ಕೊಂಡ್ರೆ ನೀವು ಮೇನ್ ನಮ್ಮ ಕ್ಲೈಂಟ್ಸ್ ಅಲ್ಲಿ ಏನು ನಮ್ ಫೀಡ್ಬ್ಯಾಕ್ ಬರ್ತಾರೆ ಅಂದ್ರೆ ಅವ್ರ ಮನೆ ಸರಿ ಹೋಗ್ತಾ ಇದೆ, ಅವ್ರು ಚೆನ್ನಾಗ್ ಆಗ್ತಾ ಇದಾರೆ. ಸೊ ಅವ್ರ ಕ್ವಾಲಿಟಿ ಆಫ್ ಸ್ಲೀಪ್ ಇರ್ಬೋದು, ಅವ್ರ ವರ್ಕಿಂಗ್ ಅವರ್ಸ್ ಇರ್ಬೋದು, ಎನರ್ಜಿ ಲೆವೆಲ್ಸ್ ಇರ್ಬೋದು, ಮತ್ತೆ ಅವ್ರ ಕಂಪ್ಯಾಟಿಬಿಲಿಟಿ, ಇವಾಗ ಗಂಡ ಹೆಂಡತಿ ಕಂಪ್ಯಾಟಿಬಿಲಿಟಿ, ಮಕ್ಳದು ಪೇರೆಂಟ್ಸ್ ಕಂಪ್ಯಾಟಿಬಿಲಿಟಿ, ಇಲ್ಲ ಯಾವ್ದಾದ್ರು ಕೆಲ್ಸಕ್ಕೆ ಹೋಗ್ತಾ ಇರ್ತೀರಾ ನಿಮ್ ಕೋವರ್ಕರ್ಸ್ ಜೊತೆ, ಓವರ್ ಆಲ್ ಏನ್ ಚೇಂಜಸ್ ಬರ್ತಿದೆ ಅಂದ್ರೆ ದೇ ಆರ್ ಏಬಲ್ ಟು ಅಡ್ಜಸ್ಟ್. ನಾವು ಮಾಡೋ ಮುಂಚೆ ಆಗ್ತಾ ಇರ್ಲಿಲ್ಲ ಅವ್ರಿಗೆ. ಸೊ ನಾವೇನ್ ಹೇಳ್ತೀವಿ, ನಾವೇನು ಪರಿಹಾರ ಕೊಡ್ತೀವಿ, ಅಟ್ಲೀಸ್ಟ್ ಒಂದು 100 ಡೇಸ್ 96 ಇಂದ 100 ಡೇಸ್ ವರ್ಗೂ ಕಾದ್ರೆ ನೀವು ಎಕ್ಸ್ಪೀರಿಯನ್ಸ್ ಮಾಡ್ಬೋದು. ಸೊ ನಾವೇನ್ ಹೇಳ್ತೀವಿ, ನಿಮ್ಮನೆ ಸರಿ ಹೋಯ್ತು ಅಂದ್ರೆ ನಿಮ್ ಪಕ್ಕದ ಮನೆ ಹತ್ರ ಗಲಾಟೆ ಮಾಡೋಕೆ ಕಡಿಮೆ ಆದ್ರೆ ದಯವಿಟ್ಟು ನಮ್ಮ ಹೆಸರು ಹೇಳಿ, ನಾವು ಹೆಲ್ಪ್ ಮಾಡಕ್ ರೆಡಿ ಆಗ್ತೀವಿ ಅಂತ. ಸೊ ನಿಮ್ಗೆ ಔಟ್ಪುಟ್ ಜಾಸ್ತಿ ಆಗಿ ನೀವು ಚೆನ್ನಾಗಿರ್ತೀರಾ ಅಂದ್ರೆ ಅದಕ್ಕಿಂತ ಇವಾಗಿರೋ ಸಿಚುಯೇಷನ್ ಏನು ಬೇಡ ಅನ್ಸುತ್ತೆ ಮೇಡಮ್ ನಮ್ಮ ಪ್ರಕಾರ. ಓಕೆ ಸರ್, ಈ ಪ್ರಣವ ವಾಸ್ತು ಮೇನ್ ಬ್ರಾಂಚ್ ಎಲ್ಲಿದೆ ಮತ್ತೆ ಬೇರೆ ಎಲ್ಲೆಲ್ಲಿ ಬ್ರಾಂಚಸ್ ಇದೆ ಅಂತ? ನಾವು ಬೆಂಗಳೂರು JP ನಗರ ಫಸ್ಟ್ ಫೇಸ್ ಅಲ್ಲಿ ಇದ್ದೀವಿ. ಇದೇ ತಿಂಗಳು ಸೋಮವಾರ ಆಗಸ್ಟ್ 31ನೇ ತಾರೀಕು ಮೈಸೂರಲ್ಲಿ ಪ್ರಾರಂಭ ಮಾಡಬೇಕು ಅಂತಿದೀವಿ. ಇದೇ ತರ ನಮ್ಮ ವೀಕ್ಷಕರು ನಮ್ಗೆ ಪ್ರೋತ್ಸಾಹಿಸಿ ಅವ್ರ ಆಶೀರ್ವಾದ ಬೇಕು. ಮುಂದೆ ಹೋಗ್ತಾ ಹುಬ್ಬಳ್ಳಿಲಿ ಶುರು ಮಾಡಬೇಕು ಅಂತಿದೀವಿ. ಸೊ ಯಾರು ವೀಕ್ಷಕರು ನಮ್ಗೆ ಹೆಲ್ಪ್ ಮಾಡಿದ್ರೆ ಜಾಗ ಆಗ್ಲಿ, ಸೊ ನಾವು ಅವ್ರಿಗೆಲ್ಲ ಸ್ವಲ್ಪ ಎಲ್ಲ ನಮ್ದು ಏನಿದೆ ಸ್ವಲ್ಪ ಹೇಳ್ಕೊಟ್ಟು ನಮ್ಗೇನಂದ್ರೆ ಜನಕ್ಕೆ ಹೋಗ್ಲಿ, ನಮ್ಗೆ ಏನ್ ಸ್ವಲ್ಪ ಜ್ಞಾನ ನಾಲೆಜ್ ಇದೆ ಒಳ್ಳೇದಾಗಕ್ಕೆ, ಎಲ್ಲರಿಗೂ ಒಳ್ಳೇದಾಗ್ಲಿ ಅಂದ್ಬಿಟ್ಟು ನಮ್ದೊಂದು ಸಂಕಲ್ಪ ಇದೆ, ವಸುದೈವ ಕುಟುಂಬಕಂ ಅಂತ. ಸೊ ಎಲ್ಲರೂ ಚೆನ್ನಾಗಿರ್ಬೇಕು ಅನ್ನೋದು ನಮ್ದೊಂದು ಆಸೆ. ಓಕೆ, ನಾಳೆ ಮೈಸೂರಲ್ಲಿ ಹೊಸ ಬ್ರಾಂಚ್ ಓಪನ್ ಆಗ್ತಾ ಇದೆ ಸರ್. ಇನ್ನೊಂದೇನು ಅಂತ ಅಂದರೆ ಇವಾಗ ಬ್ಯಾಂಗ್ಳೂರಿನಲ್ಲಿ ಮೇನ್ ಬ್ರಾಂಚ್ ಇರೋದು, ಇವಾಗ ಸಮಸ್ಯೆ ಇರೋರು ಬೇರೆ ಡಿಸ್ಟಿಕ್ಕಲ್ಲೂ ಕೂಡ ಇರ್ತಾರೆ, ಅವ್ರು ನಿಮ್ಮನ್ನ ಕಾಂಟ್ಯಾಕ್ಟ್ ಮಾಡಬೇಕು ಅಂತ ಹೇಳಿ ಇಷ್ಟಪಡ್ತಾರೆ, ಹೇಗೆ ಅದು ನಿಮ್ಮನ್ನ ಕಾಂಟ್ಯಾಕ್ಟ್? ನಾವು 2-3 ತರ ಮಾಡ್ತೀವಿ ಆಕ್ಚುಲಿ. ಇವಾಗ ನಮ್ಮ ಕ್ಲೈಂಟ್ಸ್ ಆಲ್ ಓವರ್ ದಿ ವರ್ಲ್ಡ್ ಇದ್ದಾರೆ. ಸೊ ಇವಾಗ ಈ ಪರ್ಟಿಕ್ಯುಲರ್ ಸಿಚುವೇಶನ್ 6-7 ಮಂತ್ಸ್ ಇಂದ ನಾವು ಅವ್ರನ್ನ ಭೇಟಿ ಮಾಡೋಕ್ಕಾಗಲಿಲ್ಲ, ನಾವು ಬೆಂಗಳೂರು ಬಿಟ್ಟು ಹೋಗಕ್ಕಾಗ್ತಾ ಇಲ್ಲ. ಆನ್ಲೈನ್ ಅವರು ಪ್ಲಾನ್ ಕಳಿಸ್ತಾರೆ, ಸೊ ಫೋಟೋಗ್ರಾಫ್ ಕಳಿಸ್ತಾರೆ. ಸೊ ಬರೀ ಅವ್ರ ಫೋಟೋಗ್ರಾಫ್ ಇಟ್ಕೊಂಡು ಅವ್ರ ಪ್ಲಾನ್ ಇಟ್ಕೊಂಡು ನಾವು ಆನ್ಲೈನ್ ಮಾಡಿ ವಾಪಸ್ ಕಳಿಸ್ತಾ ಇದೀವಿ. ಸೊ ಇವಾಗ ನಮ್ಮ ನಾರ್ತ್ ಕರ್ನಾಟಕದಿಂದ ಉತ್ತರ ಕರ್ನಾಟಕದಿಂದನೂ ಫೋನ್ಗಳು ಬರ್ತಾ ಇದೆ. ಸೊ ಅವರು ಹಂಗೆ ಮಾಡ್ತಾ ಇದ್ದಾರೆ. ಸೊ ನಮ್ದೊಂದು ಜಮೀನಿದೆ, ನಾವ್ ಎಲ್ಲಿ ಮನೆ ಕಟ್ಟಬೇಕು ಅಂತ ಕೇಳ್ತಾರೆ, ಸೇಮ್ ಅದೇ ಪ್ರೊಸೀಜರ್ ಫಾಲೋ ಮಾಡ್ತಾರೆ. ವಾಟ್ಸ್ಆಪ್ ಇದೆ ಇವಾಗ, ಸೊ ಇಂಟರ್ನೆಟ್ ಅಲ್ಲಿ ಮಾಡ್ತೀವಿ, ಝೂಮ್ ಕಾಲ್ ಮಾಡ್ತೀವಿ. ಸೊ ಆನ್ಲೈನ್ ಕನ್ಸಲ್ಟೇಷನ್ಸ್ ನಡೀತಿದೆ, ಮಾಡ್ಬೋದು, ತೊಂದರೆ ಇಲ್ಲ. ಓಕೆ, ಇನ್ನೊಂದೇನು, ಸ್ಟೂಡೆಂಟ್ಸ್ ಇರ್ತಾರೆ, ಎಷ್ಟೇ ಓದಿದ್ರು ತಲೆಗೆ ಹತ್ತೋದೇ ಇಲ್ಲ ಅಂತ ಹೇಳ್ತಾರೆ, ಅಂತವ್ರಿಗೆ ಹೇಗೆ ಪರಿಹಾರವನ್ನ ಸೂಚಿಸ್ತೀರಾ? ಫಸ್ಟ್ ಅವ್ರ ತಂದೆ ತಾಯಿಯವ್ರು ಕೇಳ್ತೀನಮ್ಮ, ಮಕ್ಳಿಗೆ ಏನಾಗ್ಬೇಕು ಅಂತ ಅವ್ರು ಆಗಕ್ ಬಿಟ್ರೆ ಮಕ್ಳು ಚೆನ್ನಾಗಿ ಓದ್ತಾರೆ. ಸೊ ನಾವೇ ಒಂದು ಪ್ರೀಸೆಟ್ ಮೈಂಡ್ ಸೆಟ್ ಇಟ್ಕೊಂಡು ನನ್ನ ಮಗ ಡಾಕ್ಟರ್ ಆಗ್ಬೇಕು, ನನ್ನ ಮಗಳು ಇಂಜಿನಿಯರ್ ಆಗ್ಬೇಕು ಅಂದ್ರೆ ಈ ಕಾಲದಲ್ಲಿ ಆಗಲ್ಲ. ಫಸ್ಟ್ ಸೆಕೆಂಡ್, ಅವರು ಕಾನ್ಸಂಟ್ರೇಷನ್ ಸರಿ ಹೋಗ್ಬೇಕು ಅನ್ನೋದ್ರಲ್ಲಿ ತಂದೆ ತಾಯಿನೂ ಸ್ವಲ್ಪ ಟಿವಿ ನೋಡಕ್ ಕಡಿಮೆ ಮಾಡ್ಬೇಕು. ಇವಾಗ ಹೆಂಗಾಗಿದೆ ಅಂದ್ರೆ ಗುಡ್ ಮಾರ್ನಿಂಗ್ ಅನ್ನೋದು ವಾಟ್ಸಪ್ ಅಲ್ಲಿ ಬರುತ್ತೆ. ಎಷ್ಟೊಂದ್ಸತಿ ನಾನು ನನ್ನ ಹೆಂಡತಿ ಹತ್ರ ಮಾತಾಡ್ಬೇಕು ಅಂದ್ರೆ ಪ್ಲೀಸ್ ಕಾಲ್ ಅಂತ ನಾನು ವಾಟ್ಸಪ್ ಅಲ್ಲಿ ಮೆಸೇಜ್ ಕಳಿಸ್ತೀನಿ, ಅವ್ರು ವಾಟ್ಸಪ್ ನೋಡಿ ನನಗೆ ಫೋನ್ ಮಾಡ್ತಾರೆ. ಸ್ವಲ್ಪ ಈ ಗೆಜೆಟ್ಸ್ ಆಗ್ಲಿ, ಸ್ವಲ್ಪ ಆ ತರ ಏನೇನ್ ಇನ್ಸ್ಟ್ರೂಮೆಂಟ್ಸ್ ಇದೆ ಅದೆಲ್ಲ ಬಿಟ್ಟು ಪರ್ಸನಲ್ ಟಚ್ ಕೊಟ್ರೆ ಮೋಸ್ಟ್ ಆಫ್ ದಿ ಚಿಲ್ಡ್ರನ್ ಚೆನ್ನಾಗಿ ಓದ್ತಾರೆ. ಪ್ರಾಬ್ಲಮ್ ಇವಾಗ ಏನಂದ್ರೆ ಕಮ್ಯುನಿಕೇಶನ್ ಇಲ್ಲ, ಯಾರು ಒಟ್ಟಿಗೆ ಊಟ ಮಾಡ್ತಿಲ್ಲ, ಯಾರೋ ಒಟ್ಟಿಗೆ ಎಲ್ಲೂ ಹೋಗಲ್ಲ. ಸೊ ಇವಾಗ ಏನೋ ವರ್ಕ್ ಫ್ರಮ್ ಹೋಮ್ ಅಂತ ಬಂದ್ಬಿಟ್ಟಿದೆ, ಯಾರ ಮನೆಗೆ ಹೋದ್ರು
ಲ್ಯಾಪ್ಟಾಪ್ ಬಿಟ್ಕೊಂಡು ತಲೆ ಬಗ್ಗಿಸ್ಕೊಂಡ್ಬಿಟ್ಟಿರ್ತಾರೆ. ಸೊ ಎಲ್ಲರೂ ಕಂಪ್ಲೇಂಟ್ ಇವಾಗ 9:30 to 9:30 ಅಂತಾರೆ. ಸೊ ಹಂಗಾಗಿ ಮಕ್ಕಳು ಓದ್ತಾರ ಇಲ್ವೋ ಅನ್ನೋದು ಯಾರು ತಪ್ಪು ಅನ್ನೋದು ನೀವೇ ವಿಶ್ಲೇಷಣೆ ಮಾಡಬೇಕು. ಸರ್, ಇನ್ನು ಕೆಲವರು ಕೋರ್ಟು ಕಚೇರಿ ಅಂತ ತಿರುಗ್ತಾನೆ ಇರ್ತಾರೆ, ಆದರೆ ಏನೂ ಸೊಲ್ಯೂಷನ್ ಸಿಕ್ಕಿರಲ್ಲ, ಅವರಿಗೆ ಪ್ರಾಬ್ಲಮ್ ಫೇಸ್ ಮಾಡ್ತಾನೆ ಇರ್ತಾರೆ. ಅಂಥವ್ರಿಗೆ ಅದು ಒಂದು ಡೀಪ್ ಆಗಿ ಹೋಗೋದು ಬೇಡ. ಇವಾಗ ಅದು ಏನು ಅಂದರೆ ಒಂದು ಪರ್ಟಿಕ್ಯುಲರ್ ದಿಕ್ಕಿಂದ ಅವ್ರ ಪ್ರಾಬ್ಲಮ್ ಆಗ್ತಿರುತ್ತೆ ಮೇಡಮ್. ಈ ಕೋರ್ಟ್ ಕೇಸಸ್ ಇವಾಗ ಹೆಲ್ತ್ ರಿಲೇಷನ್ಸ್ ತೊಗೊಂಡ್ರೆ ನಾರ್ತ್ ವೆಸ್ಟಿಂದ ತುಂಬ ಪ್ರಾಬ್ಲಮ್ ಆಗ್ತಿರುತ್ತೆ. ನಾರ್ತ್ ವೆಸ್ಟು ಸ್ವಲ್ಪ ಸೌತ್ ವೆಸ್ಟಿಂದ ನಾರ್ತ್ ವೆಸ್ಟ್ ಏನೇನು ಬರುತ್ತೆ ಅಲ್ಲಿ ಪ್ರಾಬ್ಲಮ್ಸ್ ಇರುತ್ತೆ ಸ್ವಲ್ಪ. ಅದನ್ನು ಫಸ್ಟ್ ರೆಕ್ಟಿಫೈ ಮಾಡ್ಕೊಬೇಕು. ನೆಕ್ಸ್ಟ್ ಅವರು ಯಾವುದು ಪ್ಲಾನೆಟ್ ವೀಕ್ ಇದೆ ಅದನ್ನು ಸ್ವಲ್ಪ ಸ್ಟ್ರಾಂಗ್ ಮಾಡ್ಕೊಬೇಕು. ಇವಾಗ ನಮ್ಮ ಇದ್ರ ಪ್ರಕಾರ ಸ್ಟ್ರಾಂಗ್ ಮಾಡ್ಕೊಬೇಕು ಅಂದರೆ ಡೊನೇಷನ್. ಇವಾಗ ನಿಮ್ಮ ಗುರು ಚೆನ್ನಾಗಿ ಆಗಬೇಕು ಅಂದರೆ ಏನಾದ್ರು ಒಳ್ಳೆ ಪೂಜಾ ಪುಸ್ತಕಗಳು ದಾನ ಮಾಡಿದ್ರೆ ಗುರು ಸ್ಟ್ರಾಂಗ್ ಆಗಿಬಿಡ್ತಾನೆ. ಆ ಥರ ನೀವು ಮಾಡ್ಕೊಂಡು ಹೋಗಿದ್ರೆ ಆಮೇಲೆ ಪ್ಲಸ್ ಕರೆಕ್ಟ್ ಯಾವ ಟೈಮ್ಗೆ ಏನು ಮಾಡಬೇಕು ಅಂತ ನಾವು ನಮ್ಮ ಸಜೆಷನ್ ಪ್ರಕಾರ ಹೋದ್ರೆ ಐ ಥಿಂಕ್ ಇಟ್ ವಿಲ್ ಹೆಲ್ಪ್. ನಮಗೆ ಸಕ್ಸಸ್ಫುಲ್ ಕೇಸಸ್ಸು ಬಂದಿದೆ ಮ್ಯಾಮ್. ಇನ್ನು ಕೆಲವರು ಲಾಂಗ್ ಟರ್ಮ್ ಪ್ರಾಬ್ಲಮ್ಸ್ನ ಫೇಸ್ ಮಾಡ್ತಾ ಇರ್ತಾರೆ 20-30 ವರ್ಷಗಳಿಂದ. ಅವ್ರಿಗೆ ಏನು ಹೇಳ್ತೀರಾ? 99% ಎಲ್ಲ ಇದೆ ಅಮ್ಮ. ಭೂಮಿ ಚೆಕ್ ಮಾಡಿ, ನೀವು ಬಾಡಿಗೆ ಮನೆ ಆಗಿರ್ಬೋದು, ಸ್ವಂತ ಮನೆ ಆಗಿರ್ಬೋದು, ಬೋಗಿದ ಮನೆ ಆಗಿರ್ಬೋದು, ನೀವು ಎಲ್ಲಿದ್ದೀರಾ ಭೂಮಿ ಚೆಕ್ ಮಾಡಿ. ಸ್ವಲ್ಪ ಏನಂತಾರೆ ದೊಡ್ಡವರು ಚಿಕ್ಕವರು ಅನ್ನೋದು ಸ್ವಲ್ಪ ಅದೇನು ಮೊದಲು ಒಂದು 25-30 ಇಯರ್ಸ್ ಬ್ಯಾಕ್ ಹೆಂಗಿದ್ವೋ ಸ್ವಲ್ಪ ಅದೆಲ್ಲ ನೀವು ಮಾಡ್ಕೊಂಬಂದ್ರೆ ಡೆಫಿನೆಟ್ಲಿ ಸೊಲ್ಯೂಷನ್ ಸಿಗತ್ತಮ್ಮ. ನಿಮ್ಮ ಕೈಯಲ್ಲೇ ಇದೆ ಅಂತ ನಾವು ಹೇಳ್ತೀವಿ. ಓಕೆ, ಡನ್. ನೀವು ಗ್ರಹಗತಿಗಳಿಗೂ ರೆಮಿಡೀಸ್ ಕೊಡ್ತೀರಂತೆ, ಅದು ಹೇಗೆ? ಈ ನಮ್ಮ ಇನ್ಸ್ಟ್ರೂಮೆಂಟಲ್ಲಿ ಇವಾಗ 9 ಗ್ರಹಗಳದ್ದು ಪ್ಲೇಸ್ಮೆಂಟ್ ಆಗಲಿ, ನಾವು ನಿಮ್ಮ ಜಾತಕದ ಬಗ್ಗೆ ಮಾತಾಡೋಕೆ ಹೋಗಲ್ಲ. ಇವತ್ತಿನ ಡೇಟ್ಗೆ ನಿಮ್ಮ ಯಾವ ಪ್ಲಾನೆಟ್ ಸರಿಗೆ ವರ್ಕ್ ಆಗ್ತಿಲ್ಲ ಅನ್ನೋದು ನಮ್ಮ ಇನ್ಸ್ಟ್ರೂಮೆಂಟಲ್ಲಿ ಗೊತ್ತಾಗುತ್ತೆ. ಅದಕ್ಕೆ ನಾವು ಪರಿಹಾರ ಕೊಡ್ತೀವಿ. ಸೊ ಅವ್ರಿಗೆ ಮ್ಯಾಕ್ಸಿಮಮ್ 9 ವೀಕ್ಸ್ ಹೇಳಿರ್ತೀವಿ. 9 ವೀಕ್ಸ್ ಇದೆ ಡೊನೇಷನ್ ಮಾಡ್ಬೋದು, ಇಲ್ಲ ಸ್ನಾನ ಮಾಡ್ಬೋದು, ಇಲ್ಲ ಜಪ ಮಾಡ್ಬೋದು. ಸೊ ಜಪ ಯಾರೂ ಮಾಡಲ್ಲ. ಸೊ ಆ ಥರ ಮಾಡ್ತೀವಿ. ಇವಾಗ ಫಾರ್ ಎಕ್ಸಾಂಪಲ್ ನೀವು ಗುರು ಬಗ್ಗೆ ಮಾತಾಡ್ತಿದ್ದೀವಿ. ಗುರು ಸರಿ ಇಲ್ಲ ಅಂದರೆ ನಿಮ್ಮ ಮನೇಲಿ ನಾರ್ತ್ ಈಸ್ಟಲ್ಲಿ ಏನೋ ಪ್ರಾಬ್ಲಮ್ ಇರುತ್ತೆ. ಸೊ ನಾರ್ತ್ ಈಸ್ಟಲ್ಲಿ ಡಸ್ಟ್ಬಿನ್ ಇಟ್ಬಿಟ್ಟಿರ್ತಾರೆ ದೇವಮೂಲೆಯಲ್ಲಿ, ಇಲ್ಲ ಅಲ್ಲಿ ಯಾವುದೋ ಒಂದು ಚರಂಡಿ ಪೈಪ್ ಹೋಗ್ಬಿಟ್ಟಿರುತ್ತೆ. ಅದೆಲ್ಲ ಚೆಕ್ ಮಾಡಬೇಕಾಗುತ್ತೆ. ಸೊ ಕಾಂಪ್ರಿಹೆನ್ಸಿವ್ ಆಗಿ ಎಲ್ಲ ಚೆಕ್ ಮಾಡಿ, ಅವ್ರ ಚಕ್ರಗಳು ಚೆಕ್ ಮಾಡಿ. ಒಂದ್ಸರಿ ಚಕ್ರ ಸರಿ ಹೋದ್ರೆ ಪ್ಲಾನೆಟ್ಸ್ ಆಟೋಮೆಟಿಕ್ ಆಗಿ ಸರಿ ಹೋಗುತ್ತೆ. ಎರಡೂ ಸರಿ ಹೋದ್ರೆ ನಿಮ್ಮ ಮನೆ ಸರಿ ಹೋಗ್ಬಿಡುತ್ತೆ. ಈ ಪ್ರಣವ ವಾಸ್ತುವಿನಿಂದ ಪರಿಹಾರ ಪಡ್ಕೊಂಡವರು ಈಗ ನನ್ನ ಜೊತೆ ಇದ್ದಾರೆ, ಅವ್ರನ್ನ ನಾನು ಮಾತಾಡ್ಸ್ತೀನಿ. ಬಾಬು ಅವರೇ, ನೀವು ಪ್ರಣವ ವಾಸ್ತುವಿಗೆ ಹೋಗಿ ಪರಿಹಾರವನ್ನ ಕಂಡುಕೊಂಡಿದ್ದೀರಾ. ಹೇಗೆ ನಿಮಗೆ ಸಮಸ್ಯೆಗಳಿಗೆ ಪರಿಹಾರ ಸಿಕ್ತು ಅಂತ? ಓಕೆ, ನನ್ನ ಹೆಸರು ಬಾಬು ಅಂತ. ನಾನು BE ಮಾಡಿ MTech ಮಾಡಿ 14 ವರ್ಷ ನಾನು ಮಲ್ಟಿನ್ಯಾಷನಲ್ ಕಂಪ್ನಿನಲ್ಲಿ ಹಾರ್ಡ್ವೇರ್ ಟೆಸ್ಟ್ ಇಂಜಿನಿಯರ್ ಕೆಲಸ ಮಾಡಿದ್ದೀನಿ. ಓಕೆ, ಸೊ ನಾನು ಕೆಲಸ ಮಾಡಿ ಈಗ ನಾನು ಒಂದು ಹೊಸ ಕಂಪ್ನಿ ಸ್ಟಾರ್ಟ್ ಮಾಡಬೇಕು ಅಂತ ಹೇಳಿ ನಾನು ಒಂದು ಕಂಪ್ನಿನ ಸ್ಟಾರ್ಟ್ ಮಾಡಿದೆ. ಕಂಪ್ನಿ ಸ್ಟಾರ್ಟ್ ಮಾಡಿ 6 ತಿಂಗಳಾದರೂ ನನ್ನ ಬಿಸ್ನೆಸ್ ಮುಂದೆ ಹೊರಿತಾ ಇರಲಿಲ್ಲ. ಸೊ ನನ್ನ ಫ್ರೆಂಡ್ ಮೂಲಕ ನನಗೆ ಶ್ರೀ ಕಿರಣ್ ಕುಮಾರ್ ಅವರ ಪರಿಚಯವಾಯಿತು. ಪರಿಚಯವಾದಾಗ ನಾನು ಅಲ್ಲಿ ಹೋಗಿ ನಾನು ನೋಡಿದೆ. ಒಂದು ಗಾದೆ ಇದೆ, ಪ್ರತ್ಯಕ್ಷವಾಗಿ ಕಂಡ್ರು ಪ್ರಮಾಣಿಸಿ ನೋಡು ಅಂತಿದೆ. ಸೊ ನಾನು ಹೋಗಿ ಅಲ್ಲೆಲ್ಲ ನೋಡಿದೆ. ನಾನು ಬೇಸಿಕಲಿ ಸೈಂಟಿಫಿಕ್ ಇಂಜಿನಿಯರ್ ಆಗಿದ್ದೆ ನಾನು. ಓಕೆ, ನಾನು ಹೋಗಿ ಅಲ್ಲಿ ನಾನು ನೋಡಿದೆ ಅವ್ರು ಏನೇನು ಮಾಡ್ತಾರೆ ಎಲ್ಲ. ಸೊ ನನಗೆ ಗೊತ್ತಾಯಿತು ಇದು ತುಂಬ ಸೈಂಟಿಫಿಕ್ ಆಗಿದೆ ಅಂತ. ಸೊ ನಾನು ಅವಾಗ ಹೋಗಿ ನನ್ನ ಪ್ರಾಬ್ಲಮ್ಸ್ ಏನಿತ್ತು ನಾನು ಅವ್ರಿಗೆ ಹೇಳಿದಾಗ ಅವ್ರು ಹೇಳಿದ್ರು, ಇದು ಪ್ರಾಬ್ಲಮ್ ಇರೋದು ನಿಮ್ಮ ಮನೆ ಅಲ್ಲ, ನಿಮ್ಮ ಬಿಸ್ನೆಸ್ದು ಅಲ್ಲ, ನಿಮ್ಮ ಚಕ್ರದಿಂದ ಅಂತ. ಸೊ ಆಗ ಚಕ್ರ ಸ್ಕ್ಯಾನಿಂಗ್ ಮಾಡಿದಾಗ 2 ಚಕ್ರಗಳು ತುಂಬಾ ಇಂಬ್ಯಾಲೆನ್ಸ್ ಆಗಿತ್ತು. ಓಕೆ, ಸೊ ಆ ಚಕ್ರಗಳಿಗೆ ವೆರಿ ಸಿಂಪಲ್ ಸೊಲ್ಯೂಷನ್ಸ್ ಕೊಟ್ಟರು. ಓಕೆ, ಸೊ ಸಿಂಪಲ್ ಸೊಲ್ಯೂಷನ್ಸ್ ಕೊಟ್ಟು ನೀವು ಇದನ್ನ ಕರೆಕ್ಟಾಗಿ ಒನ್ ಮಂತ್ ಫಾಲೋ ಮಾಡಿ ಸಾಕು. ಓಕೆ, ದೆನ್ ಯು ಸಿ ದ ರಿಸಲ್ಟ್ ಅಂತ ಹೇಳಿದಾಗ ನನಗೆ ಆಲ್ಮೋಸ್ಟ್ 1.5 ಮಂತಲ್ಲಿ ನನಗೆ ಅವ್ರು ಏನು ಹೇಳಿದ್ದು ರಿಸಲ್ಟ್, ನನಗೆ ಆ ರಿಸಲ್ಟ್ ಬಂತು. ಸೊ ಅವಾಗ ನನಗೆ ಇವ್ರ ಮೇಲೆ ತುಂಬಾ ನಂಬಿಕೆ ಆಯಿತು. ನಂಬಿಕೆ ಆಗಿ ಆಮೇಲೆ ನೆಕ್ಸ್ಟ್ ಲೆವೆಲ್ ನನ್ನ ಬಿಸ್ನೆಸ್ ನಾನು ತಗೊಂಡು ಹೋಗ್ಬೇಕು ಅಂತ ಹೇಳಿ ಸೆಕೆಂಡ್ ವಿಸಿಟ್ ಕೊಟ್ಟೆ. ಸೆಕೆಂಡ್ ವಿಸಿಟ್ ಕೊಟ್ಟಾಗ ನೀನು ನೆಕ್ಸ್ಟ್ ಪ್ರೊಸೀಜರ್ ಏನಿದೆ ಇದು ಫಾಲೋ ಮಾಡು ಅಂತ ಹೇಳಿದ್ರು. ಅವ್ರು ಹೇಳ್ದಂಗೆ ನಾನು ಫಾಲೋ ಮಾಡಿದ್ಮೇಲೆ ನನ್ನ ಕಂಪನಿ ಜೊತೆಗೆ ರಿಯಾನ್ ಕನ್ಸಲ್ಟೆನ್ಸಿ ಸರ್ವಿಸಸ್ ಏನಿದೆ ಅದ್ರ ಜೊತೆಗೆ ಇನ್ನೂ 2 ಬಿಸ್ನೆಸ್ ನಾನೀಗ ಮಾಡ್ತಾ ಇದ್ದೀನಿ. ಟೋಟಲಿ ರಿಯಾನ್ ಕನ್ಸಲ್ಟೆನ್ಸಿ ಸರ್ವಿಸಸ್ ಅಂಡರ್ ನಾನೀಗ 3 ಬಿಸ್ನೆಸ್ ಮಾಡ್ತಾ ಇದ್ದೀನಿ. ಸೊ ನಾನು ಏನು ಹೇಳ್ತೀನಿ ಅಂದರೆ, ಪ್ರಣವ ವಾಸ್ತು ಸೈಂಟಿಫಿಕ್ ವಾಸ್ತು ಅನ್ನೋರಿಗೆ ನೀವು ಕಾಂಟ್ಯಾಕ್ಟ್ ಮಾಡಿ. ಯಾರ್ಯಾರಿಗೆ ಬಿಸ್ನೆಸ್ ಪ್ರಾಬ್ಲಮ್ಸ್ ಇದೆ ಅವ್ರಿಗೆಲ್ಲರಿಗೂ ಇಲ್ಲಿ ಸೊಲ್ಯೂಷನ್ ಸಿಗುತ್ತೆ ಅಂತ ಹೇಳ್ತೀನಿ. ಫೈನಲ್ ಆಗಿ ಈ ಜನರ ಜೀವನ ಶೈಲಿಯೇ ಇದೆಲ್ಲ ಪ್ರಾಬ್ಲಮ್ಗೂ ಒಂದೊಂದ್ಸಲ ಕಾರಣ ಆಗುತ್ತಾ ಹೇಗೆ ಅಂತ? ಜೀವನ ಶೈಲಿಯೇ ತುಂಬಾ ಪ್ರಾಬ್ಲಮ್ಮು. ಪ್ಲಸ್ ನಾವು ತುಂಬಾ ಗೆಜೆಟ್ಸ್ ಮೇಲೆ ತುಂಬಾ ಡಿಪೆಂಡ್ ಆಗ್ಬಿಟ್ಟಿದ್ದೀವಿ ಮೇಡಮ್. ಲ್ಯಾಪ್ಟಾಪೇ ಬೇಕು, ಫೋನೇ ಬೇಕು. ಪ್ಲಸ್ ಇವಾಗ ಟೈಮಿಂಗ್ಸೇ ಇಲ್ಲ. ರಾತ್ರಿ 2 ಗಂಟೆಗೆ ನೋಡಿ, ಬೆಳಗಿನ ಜಾವ 2 ಗಂಟೆಯಲ್ಲಿ ನೋಡಿ ಅವ್ರು ವಾಟ್ಸಪ್ಪಲ್ಲಿ ಇರ್ತಾರೆ. ಸ್ವಲ್ಪ ಅದೆಲ್ಲ ಚೇಂಜ್ ಮಾಡಿಕೊಂಡ್ರೆ ಒಳ್ಳೇದಾಗುತ್ತೆ. ಇವಾಗ ಏನಾಗುತ್ತೆ, ಭೂಮಿಯಿಂದ ನಮಗೆ ಒಳ್ಳೆ ಎನರ್ಜೀಸ್ ಬರ್ತಾ ಇಲ್ಲ. ಸೊ ಎಲೆಕ್ಟ್ರೋಮ್ಯಾಗ್ನೆಟಿಕ್ ವೇವ್ಸ್ ಇದೆ, ಇಬ್ಬರು ಮಧ್ಯೆ ನಾವು ಇದ್ದೀವಿ. ಸೊ ನೀವು ನೋಡ್ತಿದ್ದಂಗೆ ಇವಾಗ ನಿಮಗೂ ಗೊತ್ತಿರುತ್ತೆ, 23 ವರ್ಷಕ್ಕೆಲ್ಲ ಕ್ಯಾನ್ಸರ್ ಬರುತ್ತೆ, 40 ವರ್ಷ ಆದರೂ ಮಕ್ಕಳಾಗಿರಲ್ಲ. ಸೊ ಅದೆಲ್ಲ ಮೇಯ್ನು ಈ ಟೆಕ್ನಾಲಜಿದು
ಸೈಡ್ ಎಫೆಕ್ಟ್ಸ್ ಅಂತ ಹೇಳ್ಬೋದು. ಸರ್, ಇಷ್ಟೊತ್ತು ಸಾಕಷ್ಟು ಮಾಹಿತಿಗಳನ್ನ ತಿಳಿಸ್ಕೊಟ್ರಿ, ಜನರ ಸಮಸ್ಯೆಗಳಿಗೆ ಪರಿಹಾರ ಕಂಡುಕೊಳ್ಳೋದು ಹೇಗೆ ಅಂತ ತಿಳಿಸ್ಕೊಟ್ರಿ. ಥ್ಯಾಂಕ್ ಯು ಸೋ ಮಚ್. ದೇವರು ಒಳ್ಳೇದು ಮಾಡಲಿ. ಜೈ ಗುರುದೇವ್, ಗುರುಕೃಪಾಯಿ ಕೇವಲ. ನೋಡಿದ್ರಲ್ಲ, ನಿಮ್ಗೇನಾದ್ರೂ ಮುಂದೆ ಸಮಸ್ಯೆಗಳೇನಾದ್ರೂ ಕಾಡ್ತಾ ಇದ್ರೆ ನಿಮ್ಮನ್ನ, ಇವರನ್ನ ನೀವು ಕಾಂಟ್ಯಾಕ್ಟ್ ಮಾಡಬೇಕು ಅಂತ ಅಂದ್ರೆ ನಮ್ಮ ಟಿವಿ ಸ್ಕ್ರೀನ್ ಮೇಲೆ ನಂಬರ್ ಸ್ಕ್ರಾಲ್ ಆಗ್ತಾ ಇರುತ್ತೆ, ಆ ನಂಬರ್ಗೆ ಕಾಲ್ ಮಾಡಿ ನೀವು ಡೈರೆಕ್ಟ್ ಹೋಗಿ ಅವರನ್ನ ಮೀಟ್ ಮಾಡ್ಬೋದು. ಇದಾಗಿತ್ತು ಈ ಹೊತ್ತಿನ ವಿಶೇಷ. ಸುದ್ದಿಯಲ್ಲಿ ಸದಾ ಮುಂದೆ, ದಿಗ್ವಿಜಯ ನ್ಯೂಸ್.